ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾರೆ? ಅ ಕೇರ್ಫುಲ್ ಮೆಜರ್ಮೆಂಟ್ ಆಫ್ ಅ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಸರ್ಫೇಸ್ ಆಫ್ ಅ ಬ್ಲ್ಯಾಕ್ ಬಾಕ್ಸ್ ಇಂಡಿಕೇಟ್ಸ್ that the net outward flux through the surface of the box is 8 into 10 raised to 3 Newton meter square per coulomb. What is the net charge inside the box? If the net outward flux through the surface of the box were 0, could you conclude that there were no charges inside the box? Why or why not? Okay, ಏನು ಮಾಡ್ಲಿಕ್ಕೆ ಈಗ ಫಸ್ಟ್ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅಂತಂದ್ರೆ, there is a black box. Okay, one black box is something like this. Okay, one box ಅಂತ ಅನ್ಕೊಳ್ಳೋಣ. ಈ ಬಾಕ್ಸ್ ಒಳಗಿಂದ a net outward flux through the surface of the box is net outward flux, ಎಲ್ಲ ಕಡೆಯಿಂದ ಫ್ಲಕ್ಸ್ ಹೋಗ್ತಾ ಇದೆ. ಇಲ್ಲಿ ನಮ್ಮ ಈ ಡೈರೆಕ್ಷನ್ ಒಳಗೆ ಮತ್ತು ಈ ಡೈರೆಕ್ಷನ್. ಓಕೆ, ಎಲ್ಲ ಕಡೆಯಿಂದನೂ ನೆಟ್ ಔಟ್ವರ್ಡ್ ಫ್ಲೋ ಆಗ್ತದೆ. ಎಷ್ಟು? ಫ್ಲಕ್ಸ್ ಈಸ್ 8 into 10 raised to 3 Newton meter square per coulomb. Okay, so this is a flux outward from the surface of the black box. Now what is the net charge inside the box? ಒಳಗೆ ಎಷ್ಟು ಚಾರ್ಜ್ ಇದೆ ಅಂತ. ಸೊ ಒಳಗೆ ಅದ ಅಂತ ಹೆಂಗೆ ಗೊತ್ತಾಗ್ತೀವಿ ನಾವು? ಫಸ್ಟ್ ಈಗ ಒಂದು ಚಾರ್ಜ್ ಇತ್ತು ಅಂತಂದ್ರೆ, ಇಫ್ ದೇರ್ ಇಸ್ ಸಮ್ ಚಾರ್ಜ್ ಕ್ಯೂ, ಇಲ್ಲಿಂದ ಐದರ್ ಇಟ್ ಗೋಸ್ ಅವೇ ಆರ್ ಇಟ್ ಕಮ್ಸ್ ಟುವರ್ಡ್ಸ್ ದ ಚಾರ್ಜ್, ಡಿಪೆಂಡ್ ಆನ್ ದ ಪ್ಲಸ್ ಆರ್ ಮೈನಸ್. ಸೊ ಈಗ ನಾವು ಗೋಯಿಂಗ್ ಔಟ್ವರ್ಡ್ಸ್ ಅಂದ್ರೆ ಒಳಗಡೆ ಏನಿರ್ಬೋದು? ಪ್ಲಸ್ ಚಾರ್ಜ್ ಇರಬೇಕು. ಸೊ ಈ ಪ್ಲಸ್ ಚಾರ್ಜ್ ಅದ ಅಂತಂದ್ರೆ ಸೊ ನಮ್ದು ಇಲ್ಲಿಂದ ಫೀಲ್ಡ್ ಲೈನ್ಸ್ ಜನರೇಟ್ ಆಗ್ತಿರ್ತಾವೆ. ದೇ ಆರ್ ಗೋಯಿಂಗ್ ಅವೇ ಫ್ರಮ್ ದ ಚಾರ್ಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇನ್ಸೈಡ್ ದಿಸ್ ಬಾಕ್ಸ್ ಎಲ್ಲ ಕಡೆಯಿಂದ ಹೊರಗೆ ಹೊಂಟಾವ ಅಂತಂದ್ರೆ ದೇರ್ ಶುಡ್ ಬಿ ಎ ಚಾರ್ಜ್ ಇನ್ಸೈಡ್ ದಿಸ್ ಬಾಕ್ಸ್. ಹೌದಾ? ಸೊ ಇಲ್ಲ, ಚಾರ್ಜ್ ಇಲ್ಲ ಅಂತಂದ್ರೆ ಎಲ್ಲ ಕಡೆಯಿಂದ ಹೋಗಕ್ಕೆ ಬರಂಗಿಲ್ಲ. ಏನಾಗ್ತಿತ್ತು? ಚಾರ್ಜ್ ಒಳಗಿಲ್ಲ ಅಂತಂದ್ರೆ ಏನಾಗ್ತಿರ್ಬೋದು? ಹೊರಗಡೆಯಿಂದ ಬಂದು ಹಿಂಗೆ ಹೋಗ್ತಿರ್ತಾ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಅ ಬಾಕ್ಸ್, ಒಳಗಡೆ ಚಾರ್ಜ್ ಇಲ್ಲ. ಸೊ ನಮ್ದು ಫ್ಲಕ್ಸ್ ಫೀಲ್ಡ್ ಲೈನ್ಸ್ ಹೆಂಗೆ ಹೋಗ್ತಿರ್ತಾವೆ? ಹೊರಗಡೆಯಿಂದ ಒಳಗೆ ಬಂದು ಪಾಸ್ ಆಗಿ ನೆಕ್ಸ್ಟ್ ಅಗೇನ್ ಥ್ರೂ ಅನದರ್ ಫೇಸ್, ಇಟ್ ವಿಲ್ ಪಾಸ್ ಥ್ರೂ ದ ಅನದರ್ ಫೇಸ್ ಆ್ಯಂಡ್ ಮೂವ್ ಟುವರ್ಡ್ಸ್ ದ ಔಟ್ಸೈಡ್. ಹೌದಾ? ಹಿಂಗಿತ್ತಂದ್ರೆ ಸೊ ದೆರ್ ವಿಲ್ ಬಿ ನೆಟ್ ಫ್ಲಕ್ಸ್ 0. ಹೌದಿಲ್ಲ? ಒಳಗಡೆ ನಾವು ಫ್ಲಕ್ಸ್ ಗೆಟ್ಟಿಂಗ್ ಇನ್ಸೈಡ್ ದ ಬಾಕ್ಸ್ ಆ್ಯಂಡ್ ಫ್ಲಕ್ಸ್ ಗೋಯಿಂಗ್ ಔಟ್ಸೈಡ್ ದ ಬಾಕ್ಸ್, ಬೋತ್ ಆರ್ ಸೇಮ್, ಬೋತ್ ಆರ್ ಇನ್ ಅಪೋಸಿಟ್ ಸೈನ್. ಸೊ ಒಂದು ಪ್ಲಸ್ ಒಂದು ಮೈನಸ್ ಆಗ್ತದೆ. ನೆಟ್ ಫ್ಲಕ್ಸ್ ಏನಿರುತ್ತೆ ಇನ್ಸೈಡ್, ಇಟ್ ವಿಲ್ ಬಿ 0. ಸೊ ಇಟ್ ವಿಲ್ ಬಿ 0 ಇನ್ಸೈಡ್ ದ ಬಾಕ್ಸ್ ಅಂತ ಫ್ಲಕ್ಸ್ ಕಂಡು ಹಿಡಿತೇವೆ ನಾವು. ಈಗೇನು? ದೆರ್ ಈಸ್ ಅ ಫ್ಲಕ್ಸ್. ಎಷ್ಟು? 8 into 10 raised to 3 Newton meter square per coulomb. ಸೊ ಅಂದರೆ ಒಳಗಡೆ ಚಾರ್ಜ್ ಇರಬೇಕಾ? ಒಳಗಡೆ ಚಾರ್ಜ್ ಇದ್ರಷ್ಟೇ ನಮಗೆ ಔಟ್ಸೈಡ್ ಫ್ಲಕ್ಸ್ ಸಿಗುತ್ತೆ. ಸೊ ಈಗ ಎಷ್ಟು ಚಾರ್ಜ್ ಅದ? ಇದನ್ನು ಯಾರು ಹೇಳ್ತಾರೆ ಅಂತಂದ್ರೆ ಗಾಸ್ ಥೆರಮಿಂದ ಹೇಳ್ಬೋದು, ಕಂಡು ಹಿಡಿಬೋದು ನಾವು. ಹೆಂಗೆ ಗಾಸ್ ಥೆರಮ್ ಏನು ಹೇಳುತ್ತೆ ಅಂತಂದ್ರೆ, ಇಫ್ ದೇರ್ ಈಸ್ ಅ ಚಾರ್ಜ್ ಆ್ಯಂಡ್ ಕನ್ಸಿಡರ್ ಎ ಕ್ಲೋಸ್ಡ್ ಸರ್ಫೇಸ್ outside this charge and the closed surface enclosing the charge ಅಂತ ಕನ್ಸಿಡರ್ ಮಾಡಿದೀವಿ ಅಂತಂದ್ರೆ, net flux going outside this the considered shape is equals to q divided by epsilon naught. ಓಕೆ, ಏನಿದೆ? q ಅಂದ್ರೆ ಚಾರ್ಜ್ ಇನ್ಸೈಡ್, epsilon naught is permittivity of the free space. ಓಕೆ, ಈಗ ಚಾರ್ಜ್ ಒಳಗಡೆ ಚಾರ್ಜ್ ಇತ್ತು, ಮೇಲೆ ಒಂದು ಎನಿ ಕ್ಲೋಸ್ಡ್ ಸರ್ಫೇಸ್ ಕನ್ಸಿಡರ್ ಮಾಡ್ತೀವಿ. ನಮ್ಮ ಶೇಪ್ ಯಾವ್ದಾರ ಇರ್ಬೋದು, ಸ್ಪೆರಿಕಲ್ ಇರ್ಬೋದು, ಕ್ಯೂಬ್ ಇರ್ಬೋದು, ಕ್ಯೂಬಾಯ್ಡ್ ಇರ್ಬೋದು, ಅಥವಾ ಸಿಲಿಂಡ್ರಿಕಲ್ ಇರ್ಬೋದು, ಎನಿಥಿಂಗ್, ಅಥವಾ ಇರ್ರೆಗ್ಯುಲರ್ ಶೇಪ್ ಆದರೂ ಇರ್ಬೋದು. ಎನಿ ಶೇಪ್ ಇತ್ತಂದ್ರೂ ನಮ್ದು ಫ್ಲಕ್ಸ್, ಟೋಟಲ್ ಫ್ಲಕ್ಸ್, ನೆಟ್ ಫ್ಲಕ್ಸ್ ಎಷ್ಟಿರುತ್ತೆ ಅಂದ್ರೆ
charge inside that shape divided by epsilon naught. Okay, so ಈ ಚಾರ್ಜ್ ಇನ್ಸೈಡ್ ದಿಸ್ ಶೇಪ್, ಇದು ಯಾವುದೋ ಒಂದು ಬಾಕ್ಸ್ ಶೇಪ್ ತೊಗೊಂಡಿದ್ದು ನಾವು. ಸೊ ಈ ಬಾಕ್ಸ್ ಶೇಪ್ ಒಳಗಿರೋಂಥ ಚಾರ್ಜ್ ಕಂಡು ಹಿಡಿಬೇಕಂದ್ರೆ ಏನು, ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಗಾಸ್ ಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಪೈ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಕ್ಯೂ ಬೇಕು ಗೊತ್ತಿಲ್ಲ, ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಗೊತ್ತು ನಮ್ಗೆ, ಪೈ ವ್ಯಾಲ್ಯೂ ಗೊತ್ತು. ಸೊ ಕ್ಯೂ ಈಕ್ವಲ್ಸ್ ಟು ಪೈ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ, ಪೈ ಇಂಟು ಎಪ್ಸಿಲಾನ್ ನಾಟ್ 8 into 10⁻³ into 8.854 into 10⁻12. ಓಕೆನಾ. ಸೊ ದಿಸ್ ಇಸ್ ಎಪ್ಸಿಲಾನ್ ನಾಟ್ ವ್ಯಾಲ್ಯೂ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಚಾರ್ಜ್ ಎಷ್ಟದ ಇನ್ಸೈಡ್ ದಿಸ್ ಬಾಕ್ಸ್ ಯು ವಿಲ್ ಗೆಟ್ ಟು ನೋ. ಓಕೆ, ಕ್ಯಾಲ್ಕುಲೇಟ್ ಮಾಡಿರಿ ಎಷ್ಟು ಬರುತ್ತೆ ನೋಡೋಣ. ಸೊ ಇದು ಕ್ಯಾಲ್ಕುಲೇಟ್ ಮಾಡಿ ಬರೆದ್ರಿ ಅಂತಂದ್ರೆ 7.08 ಇಂಟು 10⁻8 ಕೂಲಮ್ಸ್. ಅದ ಚಾರ್ಜ್ದು ಯೂನಿಟ್ ಕೂಲಮ್. 7.08 ಇಂಟು 10⁻8 ಕೂಲಮ್ ಅಂತ ಬರೀಬೋದು. ಇಲ್ಲ ನಾವು ಮೈಕ್ರೋ ಕೂಲಮ್ನಾಗ ಹಾಕಬೇಕು, ಮೈಕ್ರೋ ಕೂಲಮ್ನಾಗ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನು ಮಾಡ್ತೀರಿ, 10⁻6 ಅಂದ್ರೆ ಮೈಕ್ರೋ ಕೂಲಮ್, 10⁻6 ಹೋಯ್ತು ಅಂದ್ರೆ -2 ಉಳಿತು. -2 ಬಂತಂದ್ರೆ 2.2 ಪ್ಲೇಸ್ ಈ ಕಡೆ ಶಿಫ್ಟ್ ಮಾಡ್ಬೋದು. ಸೊ ಏನಂತ ಬರೀದ್ರಿ, 0.0708 ಮೈಕ್ರೋ ಕೂಲಮ್ ಅಂತ ಬರೀಬೋದು. ಇದು ಗೊತ್ತಾಗಿಲ್ಲ ಅಂತಂದ್ರೆ 7.08 ಇಂಟು 10⁻² ಇಂಟು 10⁻6 ಕೂಲಮ್. ಸೊ 10⁻6 ಕೂಲಮ್ ಅಂದ್ರೆ ಮೈಕ್ರೋ ಕೂಲಮ್. 10⁻² ಇತ್ತಂದ್ರೆ -2 ಇತ್ತಂದ್ರೆ ಪಾಯಿಂಟ್ ಏನಾಗುತ್ತೆ, 2 ಪ್ಲೇಸ್ ಶಿಫ್ಟ್ ಮಾಡ್ಬೋದು. 1 2 ಪ್ಲೇಸ್ ಶಿಫ್ಟ್ ಮಾಡಿದೆ ಅಂದ್ರೆ ದಿಸ್ ವಿಲ್ ಬಿ ಯುವರ್ ಚಾರ್ಜ್ ಇನ್ಸೈಡ್ ದ ಬಾಕ್ಸ್. ಓಕೆ, ಚಾರ್ಜ್ ಇನ್ಸೈಡ್ ದ ಬಾಕ್ಸ್ ಈಸ್ 0.0708 ಮೈಕ್ರೋ ಕೂಲಮ್. ನೆಕ್ಸ್ಟ್ ಏನು ಮಾಡ್ತೀವಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅದರೊಳಗೆ, ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್. ಇಫ್ ದ ನೆಟ್ ಔಟ್ವರ್ಡ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಆಫ್ ದ ಬಾಕ್ಸ್ ವೇರ್ 0, ಹೊರಗಡೆ ಯಾವುದು ಫ್ಲಕ್ಸ್ ಹೋಗ್ತಾ ಇಲ್ಲ ಅಂತಂದ್ರೆ ಕುಡ್ ಯು ಕನ್ಕ್ಲೂಡ್ ದ್ಯಾಟ್ ದೇರ್ ವೇರ್ ನೋ ಚಾರ್ಜ್ ಇನ್ಸೈಡ್ ದ ಬಾಕ್ಸ್. ಸೊ ಒಳಗಡೆ ಬಾಕ್ಸ್ ಒಳಗಡೆ ಚಾರ್ಜ್ ಇಲ್ಲ ಅಂತ ಕನ್ಸಿಡರ್ ಮಾಡ್ತೀರೇನು ಇಫ್ ದೇರ್ ಈಸ್ ನೋ ನೆಟ್ ಫ್ಲಕ್ಸ್ ಔಟ್ಸೈಡ್ ದ ಬಾಕ್ಸ್. ಹೌದಾ. ಸೊ ನೆಟ್ ಫ್ಲಕ್ಸ್ ಹೊರಗಡೆ ಹೋಗ್ತಾ ಇಲ್ಲ ಅಂತಂದ್ರೆ ನಾವಿಲ್ಲಿ ಚಾರ್ಜ್ ಇದ್ರಷ್ಟೇ ಫ್ಲಕ್ಸ್ ಇರುತ್ತೆ ಅಂತ ಹೇಳಿದ್ವಿ. ಸೊ ಬಟ್ ಇಲ್ಲಿ ಚಾರ್ಜ್ ಇತ್ತು ಅಂತ ಪ್ರೂವ್ ಮಾಡಿದ್ವಿ. ಎಷ್ಟು ಚಾರ್ಜ್ ಇತ್ತು, ಇಷ್ಟು ಚಾರ್ಜ್ ಇತ್ತು. ಈಗ ಅಕಸ್ಮಾತ್ ಫ್ಲಕ್ಸ್ ಇಲ್ಲ ಅಂದ್ರೆ ಚಾರ್ಜ್ ಇಲ್ಲ ಅಂತ ಮೀನಿಂಗ್ ಏನಂತ ಕೇಳ್ತಾರೆ. ಸೊ ನೀವು ಅದಕ್ಕೆ ಆನ್ಸರ್ ಏನು ಹೇಳ್ಬೋದು, ನೋ ಅಂತ ಹೇಳ್ಬೋದು. ಯಾಕೆ ನೋ, ಬಿಕಾಸ್ ಇಲ್ಲಿ ಅಬ್ಸೆನ್ಸ್ ಆಫ್ ದ ಚಾರ್ಜ್ನು ಇರ್ಬೋದು. ಇಲ್ಲ ಅಂತಂದ್ರೆ ಇಲ್ಲಿ ಎಷ್ಟು ಪ್ಲಸ್ ಕ್ಯೂ ಚಾರ್ಜ್ ಇತ್ತಲ್ಲ ಅಷ್ಟು -Q ಚಾರ್ಜ್ನು ಇರ್ಬೋದಲ್ಲ. ಸೊ ದೇ ವಿಲ್ ಬ್ಯಾಲೆನ್ಸ್ ಈಚ್ ಅದರ್. ಸೊ ಎಷ್ಟು ಪ್ಲಸ್ ಚಾರ್ಜ್ ಇತ್ತಂದ್ರೆ ಅಷ್ಟು ಮೈನಸ್ ಚಾರ್ಜ್ ಒಳಗಡೆ ಇತ್ತಂದ್ರೆ ನೆಟ್ ಫ್ಲಕ್ಸ್ ಏನಿರುತ್ತೆ, 0 ಇರುತ್ತೆ. ಸೊ ದೇರ್ ವಿಲ್ ಬಿ ನೋ ನೆಟ್ ಫ್ಲಕ್ಸ್. ಸೊ ನೆಟ್ಫ್ಲಿಕ್ಸ್ ಅಲ್ಲ, ನೆಟ್ ಫ್ಲಕ್ಸ್. ಓಕೆ, ಸೊ ಇಲ್ಲೇನೋ ಒಳಗಡೆ ಬಾಕ್ಸ್ ಒಳಗಡೆ ಚಾರ್ಜಸ್ ಇರ್ಬೋದು, ದೇ ಮೇ ಕ್ಯಾನ್ಸಲ್ ಈಚ್ ಅದರ್. ಓಕೆ, ಆ ಥರ ನೀವು ಆನ್ಸರ್ ಬರೀಬೇಕಾಗತ್ತೆ ಸೆಕೆಂಡ್ ಪಾರ್ಟ್ಗೆ. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ದಿಸ್ ಕ್ವಶನ್ ಸೇಸ್ ಎ ಪಾಯಿಂಟ್ ಚಾರ್ಜ್ 10 microcoulomb is a distance 5 cm directly above the center of a square of side 10 cm as shown in this figure. What is the magnitude of the flux, electric flux through the square? Okay, so electric flux through the square anta kelida. The first diagram barad barana. This is our surface. ಇದೊಂದು ಸರ್ಫೇಸ್ ಇದೆ, ಸ್ಕ್ವೇರ್ ಸರ್ಫೇಸ್. ಇದು ಸ್ಕ್ವೇರ್ ಅಲ್ಲ ಅಂತಂದ್ರೆ ಇದನ್ನ ನಾವು ಹಿಂಗಿಟ್ಟಿವಿ. ಓಕೆ, 10 ಸೆಂಟಿಮೀಟರ್ ಎಲ್ಲ ಕಡೆ 10 ಸೆಂಟಿಮೀಟರ್ ಇದೆ. ಇಲ್ಲಿಂದ ಅಟ್ ದಿ ಸೆಂಟರ್, ಫ್ರಾಮ್ ದಿಸ್ ಸೆಂಟರ್ 5 ಸೆಂಟಿಮೀಟರ್ ಅಬೋವ್ ದಿಸ್ 5 ಸೆಂಟಿಮೀಟರ್ ವಿ ಹ್ಯಾವ್ ಅ ಚಾರ್ಜ್ ಆಫ್ 10 microcoulomb. 10 microcoulomb 5 ಸೆಂಟಿಮೀಟರ್ ಅಬೋವ್ ದ ಸ್ಕ್ವೇರ್, ಸೆಂಟರ್ ಆಫ್ ದ ಸ್ಕ್ವೇರ್ ಆಫ್ 10 ಸೆಂಟಿಮೀಟರ್ ಈಚ್ ಸೈಡ್. ಓಕೆ, ಸೊ ಇದ್ರಾಗ ಏನು ಕಂಡಿಡ್ರಿ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸ್ಕ್ವೇರ್ ಅಂತ ಕಂಡುಹಿಡಿದೆ ಅಂತಂದ್ರೆ. ಓಕೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸ್ಕ್ವೇರ್ ಕಂಡುಹಿಡಿಬೇಕು ಅಂತಂದ್ರೆ ಅಗೇನ್ ವಾಪಸ್ ನಮ್ದು ಬೇಸಿಕ್ ಕಾನ್ಸೆಪ್ಟ್, ಕ್ಯೂ ಇಂದ ಇನ್ ಆಲ್ ಡೈರೆಕ್ಷನ್
ನಮಗೆ ಎಲ್ಲ ಕಡೆ ಫ್ಲಕ್ಸ್ ಹೋಗ್ತಿರ್ತಾವೆ. ಸೊ ಈಗ ನಮಗೆ ಕೆಳಗಡೆ ಇಲ್ಲಿ ಸ್ಕ್ವೇರ್ ಇಟ್ಟಿವಿ ಅಂತಂದ್ರೆ, ಸ್ಕ್ವೇರ್ ಏರಿಯಾ ಸರ್ಫೇಸ್ ಇಟ್ಟಿವಿ ಅಂತಂದ್ರೆ ಇದ್ರ ಥ್ರೂ ಎಷ್ಟು ಫ್ಲಕ್ಸ್ ಹೋಗ್ತಾವೆ, ಇದು ಕ್ವಶನ್. ಈಗ ಇದು ಒಂದು ಸ್ಕ್ವೇರ್ ಸರ್ಫೇಸ್ ಇಟ್ಟಿವಿ ಅಂತಂದ್ರೆ ಎಷ್ಟು ಕನ್ಸಿಡರ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗಂಗಿಲ್ಲ. ಆಮೇಲೆ ಫ್ಲಕ್ಸ್ ಕಂಡುಹಿಡಿಬೇಕಂದ್ರೂ ಎರಡು ಮೆಥಡ್ ಇದೆ. ಒಂದು ಇ ಇಂಟು ಎ ಇಂಟು ಕಾಸ್ ಥೀಟಾ, ಅದು ಒಂದು. ಇಲ್ಲ ಅಂತಂದ್ರೆ ಗಾಸ್ ಥೆರಮ್. ಸೊ ಈ ಗಾಸ್ ಥೆರಮ್ ಪ್ರಕಾರ ಮಾಡ್ಬೇಕಾ ಅಥವಾ ಫಸ್ಟ್ ಮೆಥಡ್ ಪ್ರಕಾರ ಮಾಡ್ಬೇಕಾ ನೋಡಿದ್ರೆ ಅಂದ್ರೆ, ದಿಸ್ ಈಸ್ ನಾಟ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತಂದ್ರೆ, ಸೊ ನೆಟ್ ಫ್ಲಕ್ಸ್ ಗೋಯಿಂಗ್ ಥ್ರೂ ದಿಸ್ ಏರಿಯಾ ನಾವು ಹೇಳ್ಬೋದಾಗಿತ್ತು. ಬಟ್ ಇಟ್ ಈಸ್ ನಾಟ್ ಯೂನಿಫಾರ್ಮ್ ಬಿಕಾಸ್ ದೇರ್ ಈಸ್ ಅ ಚಾರ್ಜ್ ಜಸ್ಟ್ ಅಬೌವ್ ದಿಸ್ 5 centimeter ಫ್ರಮ್ ದ ಪ್ಲೇನ್ ಆಫ್ ದಿಸ್ ಸರ್ಫೇಸ್. ಓಕೆ, ಹಂಗಿದ್ರಂದ್ರೆ ಸೊ ದಿಸ್ ವಿಲ್ ನಾಟ್ ಬಿ ಯೂನಿಫಾರ್ಮ್, ದಿಸ್ ವಿಲ್ ನಾಟ್ ಬಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ನೂ ಇಲ್ಲ, ನಮಗೆ ಕ್ಲೋಸ್ಡ್ ಸರ್ಫೇಸ್ನೂ ಇಲ್ಲ. ಸೊ ಕ್ಲೋಸ್ಡ್ ಸರ್ಫೇಸ್ ಬೇಕು ಅಂತ ನಾವು ಇಮ್ಯಾಜಿನ್ ಮಾಡ್ಕೋಣ. ಸೊ ಇಲ್ಲಿಂದ ಇಲ್ಲಿಗೆ 5 centimeter ಅಲ್ಲ, ಸೊ ಟೋಟಲ್ ಇಲ್ಲಿಂದ ಇಲ್ಲಿಗೆ 10 centimeter ಮಾಡ್ಕೊರಿ. ಸೊ 10 centimeter, ಇಲ್ಲಿಂದ 10 centimeter, ಇಲ್ಲಿಂದ 10 centimeter, ದಿಸ್ 10 centimeter. ಏನಾಯ್ತು ಈಗ ಇಲ್ಲೊಂದು ಬಾಕ್ಸ್ ಆಯ್ತಾ? ಸೊ ವಿ ಹ್ಯಾವ್ ಅ ಕ್ಲೋಸ್ಡ್ ಸರ್ಫೇಸ್. ಏನು ಇಲ್ಲಿ ಈಗ ಅಪ್ಲೈ ಮಾಡ್ಬೋದು ನಾವು ಗಾಸ್ ಥೆರಮ್ನ ಈಗ ಅಪ್ಲೈ ಮಾಡ್ಬೋದು. ಸೊ ಕ್ಲೋಸ್ ಸರ್ಫೇಸ್ ಇತ್ತಂದ್ರೆ ಗಾಸ್ ಥೆರಮ್ ಅಪ್ಲೈ ಮಾಡ್ತೀರಿ. ಗಾಸ್ ಥೆರಮ್ ಏನು ಹೇಳುತ್ತೆ? ಕ್ಯೂ ಏನಿದು pi equals to q by epsilon naught. So pi equals to q by epsilon naught. q ಗೊತ್ತು, epsilon naught ಗೊತ್ತು, pi ಸಿಗುತ್ತೆ. ಈ phi ಫ್ಲಕ್ಸ್ ಏನು ಹೇಳುತ್ತೆ? ಫ್ಲಕ್ಸ್ ಕಂಡುಹಿಡಿಬೇಕು. ಈ ಟೋಟಲ್ ಫ್ಲಕ್ಸ್, ನೆಟ್ ಫ್ಲಕ್ಸ್ ಥ್ರೂ ದಿಸ್ ಕ್ಲೋಸ್ಡ್ ಎನ್ಕ್ಲೋಸ್ಡ್ ಸರ್ಫೇಸ್ ಸಿಗುತ್ತೆ. ಈಗ ನಮಗೇನಿದು ಎನ್ಕ್ಲೋಸ್ಡ್ ಸರ್ಫೇಸ್ ಉಷ್ಟು ಬೇಕಾಗಿದ್ದಾನೆ? ಇಲ್ಲ, ಉಷ್ಟು ಬೇಕಾಗಿಲ್ಲ. ಓನ್ಲಿ ದಿಸ್ ಫೇಸ್, ಅದ ಇದನ್ನು ಒಂದು ಫೇಸ್ ಅಂತ ಕನ್ಸಿಡರ್ ಮಾಡಿದ್ರಿ ಅಂತಂದರೆ, ದಿಸ್ ಈಸ್ ಅ ಸ್ಕ್ವೇರ್ ಆಫ್ 10 centimeter ಈಚ್ ಸೈಡ್. ಇದ್ರ ಥ್ರೂ ಎಷ್ಟು ನಮಗೆ ಫ್ಲಕ್ಸ್ ಹೋಗಿದೆ ಅಷ್ಟೇ ಬೇಕಾಗಿದೆ. ಸೊ ಟೋಟಲ್ ಆಗಿ ನಮ್ಮ ಟೋಟಲ್ ಫ್ಲಕ್ಸ್ ಎಲ್ಲ ಫೇಸಿಂದ ಹೋಗುತ್ತೆ. ಎಲ್ಲ ಫೇಸ್ ಅಂದರೆ ಎಷ್ಟು ಫೇಸ್ ಇದಾವೆ ಇದ್ರೊಳಗೆ? 1 2 3 4, ಹಿಂದ್ಗಡೆ 5, ಈ ಕಡೆ 6, ಟೋಟಲ್ 6 ಫೇಸ್ ಇರ್ತಾವೆ. 6 ಫೇಸ್ ಇರ್ತಾವೆ. ಬಟ್ ನಮಗೆ ಯಾವ ಫೇಸಿಂದ ಬೇಕು? ಓನ್ಲಿ 1 ಫೇಸಿಂದ ಬೇಕು. ಸೊ ಏನಂತ ಮಾಡ್ಬೋದು? ಟೋಟಲ್ 6 ಫೇಸ್ ಇತ್ತಂದ್ರೆ ನಮಗೆ flux through this surface, flux through this surface is equals to 1/6. 1/6 ಯಾಕಂದ್ರೆ ಟೋಟಲ್ 6 ಅವ. ಈ ಟೋಟಲ್ನಾಗ ನಾವು ಒಂದೇ ಫೇಸ್ನೇ ಬೇಕಂತಂದ್ರೆ 1/6 q by epsilon naught ಮಾಡ್ಕೋತೀರಿ. ಕರೆಕ್ಟಾ? ಸೊ 1/6 ಇಂಟು q ಅಂತಂದ್ರೆ q is 10 micro coulomb divided by epsilon naught. 8.854 into 10⁻⁻12. ಸೊ ನೀವು ಇದು ಕ್ಯಾಲ್ಕುಲೇಟ್ ಮಾಡಿ ಸಾಲ್ವ್ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ? ಯು ವಿಲ್ ಗೆಟ್ 1.88 into 10⁵ Newton meter square per coulomb. Okay, Newton meter square per coulomb with the flux of the unit. So therefore electric flux through a square is this much. Electric flux through the square is 1.88 into 10⁵ Newton meter square per coulomb ಅಂತ ಹೇಳ್ಬೋದು. ಸೊ ಫಸ್ಟ್ ಕ್ವಶನ್ ನೋಡಿದ ಕಾರಣ ನಮಗೆ ಗಾಬರಿ ಆಗುತ್ತೆ, ಹೆದರಿಕೆ ಆಗುತ್ತೆ, ಹೆಂಗೆ ಮಾಡ್ಬೇಕಿದನಂತಂದು. ಸ್ವಲ್ಪ ಥಿಂಕ್ ಮಾಡಿದ್ರಿ ಅಂತಂದ್ರೆ ನಮ್ಗೆ ಗೊತ್ತಿರೋ ಕಾನ್ಸೆಪ್ಟ್ ಇರೋದು 2 ಕಾನ್ಸೆಪ್ಟ್ ಮೇಲೆ ನಾವು ಫ್ಲಕ್ಸ್ ಕಂಡುಹಿಡಿಬೋದು. ಒಂದು ಕಾನ್ಸೆಪ್ಟ್ನಾಗ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು, ಯೂನಿಫಾರ್ಮ್ ಇಲ್ಲ. ಇದನ್ನು ನಾವು ಇನ್ನೊಂದು ಎನ್ಕ್ಲೋಸ್ಡ್ ಸರ್ಫೇಸ್ ನಾವು ಮಾಡ್ಕೊಂಡ್ವಿ ಅಂತಂದ್ರೆ, ಇಮ್ಯಾಜಿನ್ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೆ ಇಲ್ಲಿ ಟೋಟಲ್ ಫ್ಲಕ್ಸ್ ಸಿಗುತ್ತೆ. ಟೋಟಲ್ ಫ್ಲಕ್ಸ್ ಒಳಗೆ ಒನ್ ಫೇಸಿಂದ ಅಷ್ಟೇ ಬೇಕು. ಟೋಟಲ್ 6 ಫೇಸ್ ಅದಾವೆ. ಸೊ 1/6 ಇಂಟು q by epsilon naught ಮಾಡ್ತೀರಿ. ಯು ವಿಲ್ ಗೆಟ್ ದ ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ ಸರ್ಫೇಸ್. ಓಕೆ, ಎಸ್. ಈ ಆಮೇಲೆ ಇನ್ನೊಂದು ಇದು 10/10 ಇದು ನಮಗೆ ಅವಶ್ಯಕತೆನೂ ಬಿದ್ದಿಲ್ಲ ಎಲ್ಲೂ, ಯಾಕಂದ್ರೆ ಇದು ಏರಿಯಾ ಹೆಂಗಿದ್ರೂ ನಮಗೇನು ಡಿಫ್ರೆನ್ಸ್ ಆಗಂಗಿಲ್ಲ. ದ ನೆಟ್ ಫ್ಲಕ್ಸ್ ಥ್ರೂ ದಿಸ್ ಸರ್ಫೇಸ್ ಯು ವಿಲ್ ಬಿ ಈಕ್ವಲ್ಸ್ ಟು 1/6 q by epsilon naught. ಈ 10/10 ಕೊಟ್ಟಾರ, ಇದನ್ನೆಲ್ಲಿ ಯೂಸ್ ಮಾಡಿಲ್ಲ. ಈ 5 centimeter ಕೊಟ್ಟಾರ, ಇದನ್ನು ಎಲ್ಲಿ ಯೂಸ್ ಮಾಡಿಲ್ಲ. ಕರೆಕ್ಟಾ? ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಜಸ್ಟ್ ನೀವು ಗಾಸ್ ಥಿಯರಮ್ ಅಪ್ಲೈ ಮಾಡಿದ್ರಿ ಅಂತಂದ್ರೆ
you will get the answer. Okay, so you can go to the next problem. Okay, next question. A point charge of 2.0 microcoulomb is at the center of a cubic Gaussian surface 9 cm on edge. What is the net flux through the surface? ಸೇಮ್ ನಾವೀಗ ಮಾಡಿದ ಲಾಸ್ಟ್ ಪ್ರೀವಿಯಸ್ ಕ್ವಶನ್ ಅದೇ ಥರ ಇದೆ, ಬಟ್ ಇಲ್ಲೇನು ಒಂದು ಕ್ಯೂಬ್ ಕಂಪ್ಲೀಟಾಗಿ ಒಂದು ಕ್ಯೂಬ್ ಕೊಟ್ಟಿದ್ದಾರೆ, ಅದ್ರ ಸೆಂಟ್ರ್ ಒಳಗೆ ಒಂದು 2 ಮೈಕ್ರೋಕೂಲಮ್ ಪಾಯಿಂಟ್ ಚಾರ್ಜ್ ಅದ ಅಂತ. ಯು ಹ್ಯಾವ್ ಟು ಫೈಂಡ್ ದ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್. ಸೇಮ್ ಕ್ಯೂಬ್ ಆಫ್ 9 cm ಎಡ್ಜ್, ಇದ್ರ ಸೆಂಟ್ರ್ ಒಳಗೆ ಒಂದು ಪಾಯಿಂಟ್ ಚಾರ್ಜ್ ಕ್ಯೂ. ಎಷ್ಟಿದೆ ಪಾಯಿಂಟ್ ಚಾರ್ಜ್ ಕ್ಯೂದು? ಕ್ಯೂ ಈಕ್ವಲ್ಸ್ ಟು ಹೌ ಮಚ್? 2 microcoulomb. 2 microcoulomb. So Q ಕೊಟ್ಟಿದ್ದಾರೆ, then you have to find the net flux is equals to Q divided by the epsilon naught. ಸೊ ನಮಗೆ ಇಲ್ಲಿ 9 cm ಅಲ್ಲಿ 10 cm ಅಲ್ಲಿ ನಾವು ಅದನ್ನು ವರಿ ಮಾಡ್ಕೋಬಾರ್ದು. ಸೊ ನಮಗೇನು ಬೇಕು? ಓನ್ಲಿ Q ಇನ್ಸೈಡ್ ದ ಕ್ಲೋಸ್ಡ್ ಸರ್ಫೇಸ್. ಫಾರ್ ಗಾಸ್ ಲಾ ವಾಟ್ ಈಸ್ ಇಂಪಾರ್ಟೆಂಟ್? ದ ಚಾರ್ಜ್ ಇನ್ಸೈಡ್ ದ ಕ್ಲೋಸ್ಡ್ ಸರ್ಫೇಸ್, ನಾಟ್ ದ ಸೈಜ್ ಆಫ್ ದ ಕ್ಲೋಸ್ಡ್ ಸರ್ಫೇಸ್. ಓಕೆ, so Q is to 2 microcoulomb divided by epsilon naught is 8.854 into 10 raised to minus 12. Okay, so ಎಷ್ಟು ಬರುತ್ತಿದು? 2.26 into 10 raised to 5. 2.26 into 10 raised to 5 Newton meter square per coulomb. Newton meter square per coulomb. This is the net flux through this cube. Okay, it's a very easy question. ಇದರಲ್ಲಿ ಏನು ಅಂತ ಟ್ವಿಸ್ಟ್ ಇಲ್ಲ ಅಥವಾ ಥಿಂಕ್ ಮಾಡೋ ಥರ ಏನೂ ಇಲ್ಲ. ಓನ್ಲಿ ಯು ಜಸ್ಟ್ ಹ್ಯಾವ್ ಟು ಅಪ್ಲೈ ಗಾಸ್ ಥೆರಮ್. ಓಕೆ, ವಿ ಕ್ಯಾನ್ ಮೂವ್ ಟು ನೆಕ್ಸ್ಟ್ ಪ್ರಾಬ್ಲಮ್. A point charge causes an electric flux of minus 1 into 10 raised to 3 Newton meter square per coulomb to pass through a spherical Gaussian surface of 10 cm radius centered on the charge. If the radius of the Gaussian surface were double, how much flux would pass through the surface? What is the value of the point charge? Okay, ಇದನ್ನು ಕಂಟಿನ್ಯೂ ಮಾಡಿದ್ರಿ ಅಂತಂದ್ರೆ ಸೇಮ್ ಗಾಸ್ ಥೇರಮ್ನ ಯೂಸ್ ಮಾಡಿಕೊಂಡು ಇನ್ನೊಂದು ಚಾರ್ಜ್ ಕೊಟ್ಟಿದ್ದಾರೆ ಅವರು. ಯಾವ ಚಾರ್ಜ್ ಅದು? ಇದನ್ನು ರಬ್ ಮಾಡಿಬಿಡೋಣ. ಓಕೆ, ನಾವು ಇನ್ ದಿಸ್ ಕ್ವಶನ್ ದೇರ್ ಈಸ್ ಅ ಸ್ಪಿಯರ್. ಆಗಳ ಕ್ಯೂಬ್ ಇತ್ತಲ್ಲ, ಸ್ಪಿಯರ್ ಅದ ಇಲ್ಲಿ. ಸೊ ಈ ಸ್ಪಿಯರ್ ಒಳಗೆ ಸೆಂಟ್ರ್ ಒಳಗೆ ಒಂದು ಚಾರ್ಜ್ ಕ್ಯೂ. ಆ ಚಾರ್ಜ್ ಕ್ಯೂ ಎಷ್ಟದ ಅಂತ ನಾವು ಕಂಡುಹಿಡಬೇಕು. ಓಕೆ, ಅವ್ರೇನು ಕೊಟ್ಟಾರ? ಫ್ಲಕ್ಸ್ ಥ್ರೂ ದ ನೆಟ್ ಫ್ಲಕ್ಸ್ ಥ್ರೂ ದಿಸ್ ಸರ್ಫೇಸ್. ನೆಟ್ ಫ್ಲಕ್ಸ್ ಥ್ರೂ ದಿಸ್ ಸರ್ಫೇಸ್ ಈಸ್ -1 into 10 raised to 3 Newton meter square per coulomb. ಫ್ಲಕ್ಸ್ ಕೊಟ್ಟಿದ್ದಾರೆ, ಚಾರ್ಜ್ ಕಂಡುಹಿಡಬೇಕು. ಸೊ ಸಿಂಪಲ್ ಇಕ್ವೇಶನ್ phi equals to Q by epsilon naught. Then Q equals to phi into epsilon naught. So Q is how much? Sorry, phi is -1 into 10 raised to 3 into 8.854 into 10 raised to minus 12 ಅಂದರೆ -8.854 10 raised to 3 minus 12 ಅಂತಂದ್ರೆ 10 raised to minus 9 ಕೂಲಮ್ ಅಂದರೆ ನ್ಯಾನೋ ಕೂಲಮ್. ಓಕೆ, ಯು ಕ್ಯಾನ್ ರೈಟ್ ಇಟ್ ಆಸ್ -8.8 ನ್ಯಾನೋ ಕೂಲಮ್. ಸೊ ಚಾರ್ಜ್ ಇನ್ಸೈಡ್ ದಿಸ್ ಸರ್ಫೇಸ್ ಇಸ್ ದಿಸ್ ಮಚ್. ಆ್ಯಂಡ್ ಸೆಕೆಂಡ್ ಕ್ವಶನ್ ಏನು ಕೇಳಾರ? ಇಫ್ ದಿಸ್ ದ ರೇಡಿಯಸ್ ಆಫ್ ದಿಸ್ ಸ್ಪಿಯರ್ ಈಸ್ ಡಬಲ್ಡ್. ಸೊ ಆರ್ ಇತ್ತಂದ್ರೆ ಅದನ್ನು ಡಬಲ್ ಮಾಡಿದ್ವಿ ಅಂದ್ರೆ, ದೊಡ್ಡದು ಮಾಡಿದ್ವಿ ಅಂತಂದ್ರೆ 2r ಮಾಡಿದ್ರಿ ಅಂತಂದ್ರೆ, 2r ಮಾಡಿದ್ರಿ ಅಂದ್ರೆ ವಾಟ್ ಈಸ್ ದ ನೆಟ್ ಫ್ಲಕ್ಸ್? ಸೊ ನಮಗೆ ಗೊತ್ತಿರೋ ಪ್ರಕಾರ ಅಥವಾ ಗಾಸ್ ಥೇರಮ್, ಗಾಸ್ ಲಾ ಪ್ರಕಾರ, ಸೊ ನಮ್ದು ಸೈಜ್ ಆಫ್ ದಿಸ್ enclosed surface is not it will not affect anything on the net flux. So if you double the radius of this Gaussian surface, Gaussian sphere, so there will be no change in the net flux. The net flux remains same. Sorry, not this. This is a charge. Net flux remains same.
Okay, so third question. So there is no third question, only two questions. If the radius of the surface is doubled, ಡಬಲ್ ಮಾಡಿದ್ರಿ ಅಂತಂದ್ರೆ ಏನಾಗುತ್ತೆ, ಡಬಲ್ ಮಾಡಿದ್ರೆ ನೆಟ್ ಫ್ಲಕ್ಸ್ ಸೇಮ್ ಇರುತ್ತೆ. ಸೆಕೆಂಡ್ ಒನ್ ಬಿ ಇಸ್ ದ ವಾಟ್ ಈಸ್ ದ ಪಾಯಿಂಟ್ ಚಾರ್ಜ್ ಇನ್ಸೈಡ್ ದಿಸ್. ಸೊ ಪಾಯಿಂಟ್ ಚಾರ್ಜ್ ವ್ಯಾಲ್ಯೂ ಇಸ್ ದಿಸ್ ಮಚ್. ಓಕೆ, ಎಸ್, ಸೊ ವೆರಿ ವೆರಿ ಸಿಂಪಲ್ questions. Okay, we will go to the next problem. So in next problem what they are asking is, a conducting sphere of radius 10 cm has a unknown charge. If the electric field 20 cm from the center of the sphere is 1.5 into 10 raised to 3 Newton per coulomb and points radially inwards, what is the net charge on the sphere? Okay, so there is one sphere. Ee sphere ಏನು ಕೊಟ್ಟಿದ್ದಾರೆ, a sphere of radius 10 cm. So 10 cm ಅದು ಅಂತಿದ್ರದು radius has an unknown charge. Unknown charge we don't know, that is Q. If electric field 20 cm from the center of the sphere is 1.5 into 10 raised to 3. Electric field from the center of the sphere is 20 cm from the center of the sphere is 1.5 into 10 raised to 3 Newton per coulomb. 3 Newton per coulomb. ಇದೇನಿದು ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ at a point from the center of the sphere. ಓಕೆ, ಸೊ ಡಿಸ್ಟೆನ್ಸ್ ಏನು ಮಾಡ್ತಾನೆ, ಸೆಂಟರ್ ಟು ಸೆಂಟರ್ ತಗೋತಿರಲ್ಲ, ಟೋಟಲ್ ಡಿಸ್ಟೆನ್ಸ್ 20 cm. ಇಲ್ಲಿ ಚಾರ್ಜ್ ಎಷ್ಟಿದೆ ಕ್ಯೂ ಗೊತ್ತಿಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ, ಚಾರ್ಜ್ ಕಂಡು ಹಿಡಿಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಹಾಕ್ರಿ, ವೆರಿ ವೆರಿ ಸಿಂಪಲ್ ಕ್ವಶನ್. ಕೆ ಕ್ಯೂ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್, ಡಿ ಸ್ಕ್ವೇರ್ ಆರ್ ಸ್ಕ್ವೇರ್ ಏನಾದರೂ ತಗೋಬೋದು. ಆರ್ ಅಂದ್ರೆ ರೇಡಿಯಸ್ ಇರುತ್ತಲ್ಲ, ಸೊ ಅದಕ್ಕೆ ನಾವು ಡಿ ಅಂತ ಕನ್ಸಿಡರ್ ಮಾಡ್ಕೊಂಡಿವಿ, ಕನ್ಫ್ಯೂಸ್ ಆಗಬಾರ್ದಂತ. ಓಕೆ, ಇದು ಈಕ್ವೇಶನ್ ಪ್ರಕಾರ ಏನು ಸಿಗುತ್ತೆ ನಮಗೆ, ಫೀಲ್ಡ್ ವ್ಯಾಲ್ಯೂ ಸಿಗುತ್ತೆ. ಬಟ್ ನಮಗೇನು ಬೇಕು, ಚಾರ್ಜ್ ವ್ಯಾಲ್ಯೂ ಬೇಕು. ಚಾರ್ಜ್ ಕ್ಯೂ ಈಕ್ವಲ್ಸ್ ಟು, ಇದನ್ನು ಈ ಕಡೆ ಕಳಿಸಿದ್ರೆ ಮಲ್ಟಿಪ್ಲಿಕೇಶನ್, ದಿಸ್ ವಿಲ್ ಬಿ ಡಿವಿಷನ್, ಇ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಕೆ. ಇ ಅಂದ್ರೆಷ್ಟು 1.5 ಇಂಟು 10 raised to 3 ಇಂಟು ಡಿ ಸ್ಕ್ವೇರ್ ಅಂತಂದರೆ 20 cm, 20 centimeter square divided by k. K is 9 into 10 raised to 9. ಓಕೆ, ಸೊ ಸಿಂಪ್ಲಿಫೈ ಮಾಡಿದ್ರಿ ಅಂತಂದ್ರೆ ಇದ್ರ ಆನ್ಸರ್ ಏನು ಬರ್ಬೋದು ನೋಡೋಣ. ಸೊ ಸಿಂಪ್ಲಿಫಿಕೇಶನ್ ಆಫ್ಟರ್ ಕ್ಯಾಲ್ಕುಲೇಷನ್ ಏನು ಬರ್ತದೆ ಆನ್ಸರು, 6.67 into 10 raised to 9. 6.67 into 10 raised to 9 coulomb. Q equals to 6.67 into 10 raised to 9 coulomb. ಸೊ ಇದರೊಳಗೆ ಇನ್ನೊಂದೇನೋ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ದಟ್ ಈಸ್ ರೇಡಿಯಲಿ ಇನ್ವರ್ಡ್ಸ್ ಅಂತ ಹೇಳಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರೇಡಿಯಲಿ ಇನ್ವರ್ಡ್. ರೇಡಿಯಲಿ ಇನ್ವರ್ಡ್ ಅಂದ್ರೆ ಒಳಗಡೆ ಬರ್ತಾ ಇದೆ ಅಂದ್ರೆ ಇದು ಚಾರ್ಜ್ ಯಾವ್ದು ಇರುತ್ತಾ, ನೆಗೆಟಿವ್ ಚಾರ್ಜಸ್. ಸೊ ನೆಗೆಟಿವ್ ಮೈನಸ್ 6.67 into 10 raised to 9, ಅಥವಾ ಇದನ್ನು ಹೆಂಗೆ ಬರೀತೀರಿ, ಮ್ಯಾಗ್ನಿಟ್ಯೂಡ್ ಅಷ್ಟೇ ಬರೆಯೋಣ. ಬೇಕಂದ್ರೆ ಮ್ಯಾಗ್ನಿಟ್ಯೂಡ್ ಅಷ್ಟೇ ಬರೆದೆ ಅಂದರೆ 6.67 ನ್ಯಾನೋ ಕೂಲಮ್ ಆಫ್ ಅ ನೆಗೆಟಿವ್ ಚಾರ್ಜ್ ಅಂತ ಹೇಳ್ಬೋದು ನೀವು. ಓಕೆ, ಚಾರ್ಜ್ ಇಸ್ ನೆಗೆಟಿವ್ ಚಾರ್ಜ್, ಅದೊಂದು ಪಾಯಿಂಟ್ ಬರೆದ್ಬಿಟ್ರಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿಸ್ ಕ್ವಶನ್. ಕ್ಲಿಯರಾ? ಸೊ ವೆರಿ ಸಿಂಪಲ್ ಇದೆ ಅದು, ಏನು ಕನ್ಫ್ಯೂಷನ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ ಇದ್ರೊಳಗೆ. ಓಕೆ, ಸೊ ಇಲ್ಲಿ ನಾವು ಇದನ್ನು ಮಾಡ್ಕೊಬಾರ್ದು, ಕನ್ಫ್ಯೂಷನ್ ಇಲ್ಲ ಆಗೋ ಚಾನ್ಸ್ ಏನಿದೆ ಅಂದರೆ 20 cm, ಇಲ್ಲಿ 10 cm, ಇಲ್ಲಿಂದ ಈ ಡಿಸ್ಟೆನ್ಸ್ 20 - 10 ಮಾಡ್ಕೊಂಡು 10 ಅಂತ ಬರ್ಕೋಬಾರ್ದು. ಸೆಂಟರ್ ಟು ದಿಸ್ ಪಾಯಿಂಟ್ 20 cm ಅಂತಲೇ ತೊಗೋಬೇಕು ನಾವು. ಓಕೆ, ಇದು ಒಂದು ಪಾಯಿಂಟ್ ನೀವು ಕನ್ಫ್ಯೂಸ್ ಮಾಡ್ಕೋಬಹುದು. 20 - 10 ಅಂತ ಬರೋದು 10 cm ತೊಗೋಬಾರ್ದು. ಓಕೆ, ಸೆಂಟರ್ ಟು ದ ಪಾಯಿಂಟ್ ಡಿಸ್ಟೆನ್ಸ್ ತೊಗೋಬೇಕು ನೀವು. ನೆಕ್ಸ್ಟ್ ಈಸ್ ಎ ಯೂನಿಫಾರ್ಮ್ಲಿ ಚಾರ್ಜ್ಡ್ ಕಂಡಕ್ಟಿಂಗ್ ಸ್ಪಿಯರ್ ಆಫ್ 2.4 meter diameter. Uniformly charged conducting sphere of 2.4 meter diameter has a surface charge density of 80.0 microcoulomb per meter square. Find the charge on the sphere. What is the total electric flux leaving the surface of the sphere? Okay, ಇಲ್ಲಿ ಇನ್ನೊಂದೇನು ಎಕ್ಸ್ಟ್ರಾ ಪಾಯಿಂಟ್ ಈಸ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸೊ ನಾವು ಚಾರ್ಜ್ ಡೆನ್ಸಿಟಿ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಂತ ಇನ್ನೂ ನಾವು ಎಕ್ಸ್ಪ್ಲೇನ್ ಮಾಡಿಲ್ಲ. ಓಕೆನಾ? ಸೊ ಈ ಸಿಂಪಲ್ ಕಾನ್ಸೆಪ್ಟ್ ಅದು, ಅದೇನು ದೊಡ್ಡ ವಿಷಯನಲ್ಲ.
ಓಕೆ, ಇದು ಚಾರ್ಜ್ ಡೆನ್ಸಿಟಿ ಬಗ್ಗೆ. ಸೊ ಚಾರ್ಜ್ನ ನಾವು ಯಾವ ಥರ ಕಂಟಿನ್ಯೂಯಸ್ ಚಾರ್ಜಸ್, ಪಾಯಿಂಟ್ ಚಾರ್ಜ್ ಅಂತ ಹೇಳಿದ್ವಿ, ಪಾಯಿಂಟ್ ಚಾರ್ಜ್ ಕ್ಯೂ ಅಂತ ತಗೋತೀರಿ. ಅದೇ ಥರ ಈ ಚಾರ್ಜ್ ಇಫ್ ಇಟ್ ಈಸ್ ಇನ್ ಲೀನಿಯರ್, ಇಲ್ಲೆಲ್ಲ ಚಾರ್ಜ್ ಇತ್ತು, ಲೀನಿಯರ್ ಚಾರ್ಜ್ ಇತ್ತು ಕಂಟಿನ್ಯೂಯಸ್ ಆಗಿ, ಒಂದು ಯಾವುದೋ ಕಂಡಕ್ಟರ್ ಅಂತ ಅನ್ಕೋರಿ. ಸೊ ಇನ್ನು ಕಂಡಕ್ಟರ್ ದೆರ್ ಈಸ್ ಚಾರ್ಜ್. ಸೊ ಈ ಥರ ಲೀನಿಯರ್ ಚಾರ್ಜ್ ಇತ್ತು ಅಂದರೆ ಈ ಕಂಡಕ್ಟರ್ ಒಳಗೆ ಎಷ್ಟು ಚಾರ್ಜ್ ಅದ ಡೆನ್ಸಿಟಿ ಕಂಡುಹಿಡಿಬೇಕು. ಡೆನ್ಸಿಟಿ ಕಂಡುಹಿಡಿಬೇಕಂದ್ರೆ ಏನು, ಚಾರ್ಜ್ ಪರ್ ಯೂನಿಟ್ ಏರಿಯಾ, ಚಾರ್ಜ್ ಪರ್ ಯೂನಿಟ್ ಇದು ಲೆಂತ್, ಯೂನಿಟ್ ಲೆಂತ್, ಚಾರ್ಜ್ ಪರ್ ಯೂನಿಟ್ ಲೆಂತ್. ಓಕೆನಾ? ಸೊ ಹಂಗಂದ್ರೆ ಈ ಚಾರ್ಜ್ ಪರ್ ಯೂನಿಟ್ ಲೆಂತನ್ನು ನಾವು ಚಾರ್ಜ್ ಡೆನ್ಸಿಟಿ ಅಂತ ಹೇಳ್ತೀವಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇಸ್ ಡಿನೋಟೆಡ್ ಬೈ ಲ್ಯಾಂಬ್ಡಾ. ಲ್ಯಾಂಬ್ಡಾಕ್ ಫಾರ್ಮುಲಾ ಏನು, ಲ್ಯಾಂಬ್ಡಾ ಈಕ್ವಲ್ಸ್ ಟು ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಲೆಂತ್. ಹೌದಾ? ಲೆಂತ್ ಆಫ್ ದ ಕಂಡಕ್ಟರ್ ಅಥವಾ ಲೆಂತ್ ಆಫ್ ದ ಲೀನಿಯರ್ ಚಾರ್ಜ್. ಏನು ನೀವು ಎಲ್ಲಿ ಲೀನಿಯರ್ ಆಗಿ ಇಟ್ಟಿರ್ತೀರಿ ಅಂತಂದ್ರೆ ಮೋಸ್ಟ್ ಪ್ರಾಬ್ಲಿ ಇಟ್ ವಿಲ್ ಬಿ ಅ ಕಂಡಕ್ಟರ್. ಸೊ ಕಂಡಕ್ಟರ್ದ ಲೆಂತ್ ಎಷ್ಟದ ಆ್ಯಂಡ್ ಟೋಟಲ್ ಚಾರ್ಜ್ ಇನ್ ದಟ್ ಕಂಡಕ್ಟರ್ ನೀವು ಡಿವೈಡ್ ಮಾಡಿದ್ರಿ ಅಂದರೆ ಏನು ಸಿಗುತ್ತೆ ನಿಮಗೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿ ಸಿಗುತ್ತೆ. ಓಕೆ, ಸಿಮಿಲರ್ಲಿ ಏನು ಸರ್ಫೇಸ್ ಚಾರ್ಜ್ ಇತ್ತಂದ್ರೆ, ಸರ್ಫೇಸ್ ಚಾರ್ಜ್, ಈಗ ಇದೊಂದು ಸರ್ಫೇಸ್, ಈ ಸರ್ಫೇಸ್ ಮೇಲೆ ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಈ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಡೆನ್ಸಿಟಿ ಕಂಡುಹಿಡಿಯಿರಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇಸ್ ಡಿನೋಟೆಡ್ ಬೈ ಯಾವುದು, ಸಿಗ್ಮಾನಾ? ಹಾಂ, ಕರೆಕ್ಟ್. ಓಕೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇಸ್ ಡಿನೋಟೆಡ್ ಬೈ ಸಿಗ್ಮಾ. ಇದ್ರದ್ದು ಫಾರ್ಮುಲಾ ಏನು, ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಏರಿಯಾ ಆಫ್ ದ ಸರ್ಫೇಸ್. ಸೊ ನಿಮಗೆ ಅವಾಗ ಏನು ಸಿಗುತ್ತೆ, ಚಾರ್ಜ್ ಡೆನ್ಸಿಟಿ ಸಿಗುತ್ತೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ದಿಸ್ ಈಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ನೆಕ್ಸ್ಟ್ ಇನ್ನೊಂದು ಯಾವುದು, ವಾಲ್ಯೂಮೆಟ್ರಿಕ್ ಚಾರ್ಜ್ ಡೆನ್ಸಿಟಿ. ಸೊ ಒಂದು ವಾಲ್ಯೂಮ್ ಕನ್ಸಿಡರ್ ಮಾಡ್ತೀರಿ, ಈ ವಾಲ್ಯೂಮ್ ಒಳಗಡೆ ಎಲ್ಲ ಕಡೆ ಚಾರ್ಜ್ ಫಿಲ್ ಮಾಡಿದ್ದೀವಿ ನಾವು. ಸೊ ಚಾರ್ಜ್ ಫಿಲ್ ಮಾಡಿದ್ದೀವಿ ಅಂತಂದ್ರೆ ಇದರೊಳಗೆ ಡೆನ್ಸಿಟಿ ಆಫ್ ದ ಚಾರ್ಜ್ ಹೆಂಗೆ ಡಿನೋಟ್ ಮಾಡ್ತೀರಿ, ರೋ ಅಂತ ಡಿನೋಟ್ ಮಾಡ್ತೀರಿ. ಸೊ ರೋ ಈಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ಟೋಟಲ್ ಚಾರ್ಜ್ ಇನ್ ದಿಸ್, ಕ್ಯೂ ಡಿವೈಡೆಡ್ ಬೈ ದ ವಾಲ್ಯೂಮ್ ಆಫ್ ದಿಸ್ ಶೇಪ್. ಓಕೆನಾ? ಸೊ ದಿಸ್ ಈಸ್ ಲ್ಯಾಂಬ್ಡಾ ಈಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, this is sigma q by a surface charge density and rho q by volume charge density. Okay, so you simple more formula for charge densities, one for linear, one for surface, one for volume. Okay, ನಿಮ್ಮ ಚಾರ್ಜ್ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದ್ರ ಮೇಲೆ ನೀವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ, ಈಗ ನಮ್ಮ ಕ್ವಶನಿಗೆ ಹೋಗೋಣ. ಓಕೆ, ನಮ್ಮ ಕ್ವಶನ್ ಇನ್ನೊಂದ್ಸರಿ ನೋಡೋಣ. ಎ ಯೂನಿಫಾರ್ಮ್ಲಿ ಚಾರ್ಜ್ಡ್ ಕಂಡಕ್ಟಿಂಗ್ ಸ್ಪಿಯರ್ ಆಫ್ 2.4 meter diameter has a surface charge density of 80 microcoulomb per meter square. ಸೊ ಯೂನಿಫಾರ್ಮ್ಲಿ ಚಾರ್ಜ್ಡ್ ಡಯಾಮೀಟರ್ ಎಷ್ಟದಂತ ಇದ್ರದ್ದು, ಡಯಾಮೀಟರ್ ಕೊಟ್ಟಿದ್ದಾರೋ, ಡಯಾಮೀಟರ್ ಅಲ್ಲ, ಎಸ್ ಡಯಾಮೀಟರ್ ಈಸ್ 2.4 meter. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದರೆ ಚಾರ್ಜ್ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಸರ್ಫೇಸಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಸರ್ಫೇಸಲ್ಲಿ ನಮ್ಮದು ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ ಆಲ್ ಅರೌಂಡ್ ದ ಸರ್ಫೇಸ್. ಓಕೆ, ಡಯಾಗ್ರಾಮ್ ತೆಗೆಯೋದು ವೆರಿ ಇಂಪಾರ್ಟೆಂಟ್, ಬಿಕಾಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ವಿಲ್ ಬಿ ವೆರಿ ಈಸಿ ಇಫ್ ಯು ಡ್ರಾ ದ ಡಯಾಗ್ರಾಮ್ಸ್. ಡಯಾಗ್ರಾಮ್ ತೆಗಿಬೇಕು ಅಂತ ನೀವು ಬೇಜಾರು ಮಾಡ್ಕೋಬಾರ್ದು. ಯೂನಿಫಾರ್ಮ್ ಚಾರ್ಜ್ ಡೆನ್ಸಿಟಿ ಆಫ್ 80 microcoulomb per meter square ಡೆನ್ಸಿಟಿ ಕೊಟ್ಟಿದ್ದಾರೆ. ಇದು ಸರ್ಫೇಸ್ ಡೆನ್ಸಿಟಿ. ಸರ್ಫೇಸ್ ಡೆನ್ಸಿಟಿ ಇಸ್ ಡಿನೋಟೆಡ್ ಬೈ ಸಿಗ್ಮಾ 80 microcoulomb per meter square. 80 microcoulomb per meter square. Find the charge on the sphere. ಸೊ ಸ್ಪಿಯರಲ್ಲಿ ಟೋಟಲ್ ಚಾರ್ಜ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಿರಿ. ದೆನ್ ವಾಟ್ ಈಸ್ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಲೀವಿಂಗ್ ದ ಸರ್ಫೇಸ್ ಆಫ್ ದ ಸ್ಪಿಯರ್.
ಒಂದು ಚಾರ್ಜ್, ಇನ್ನೊಂದು ಫ್ಲಕ್ಸ್. ಓಕೆ, ಎರಡರ ಫಾರ್ಮುಲಾನ ಗೊತ್ತು ನಮಗೆ. ಚಾರ್ಜ್ದು ಈಗ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ, ಸಿಗ್ಮಾ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ಸರ್ಫೇಸ್ ಏರಿಯಾ. ಸೊ ಇಲ್ಲಿ ಸರ್ಫೇಸ್ ಏರಿಯಾ ಯಾವುದು? ಸ್ಪಿಯರ್ ಅದ. ಸ್ಪಿಯರ್ದ ಸರ್ಫೇಸ್ ಏರಿಯಾ ಏನು ಬರುತ್ತೆ ನಮ್ಗೆ? ಪೈ ಸರ್ಫೇಸ್ ಏರಿಯಾ 4πr², ಕರೆಕ್ಟಾ? ಸೊ ಚಾರ್ಜ್ ಗೊತ್ತಿಲ್ಲ, ನಾವು ಚಾರ್ಜಿಗೆ ಮಾಡ್ಕೊಂಬಿಡೋಣ. ಚಾರ್ಜ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಇಂಟು ಎ. ಸಿಗ್ಮಾ ಅವ್ರು ಕೊಟ್ಟಿದ್ದಾರೆ ಎಷ್ಟು? 80 ಇಂಟು ಏರಿಯಾ ಎಷ್ಟು? ಏರಿಯಾ ಆಫ್ ದ ಸ್ಪಿಯರ್, ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ 4πr². 4πr². r² ಅಂತಂದ್ರೆ ನಮಗೆ ಡಿ ಕೊಟ್ಟಿದ್ದಾರೆ 2.4 ಮೀಟರ್. ಆರ್ ಅಂತಂದ್ರೆ ಆರ್ ಇಸ್ ಈಕ್ವಲ್ಸ್ ಟು 1.2 ಮೀಟರ್, ಹಾಫ್ ಆಫ್ ದ ಡಯಾಮೀಟರ್. ಓಕೆ, ಸೊ 1.2 ಮೀಟರ್. ಆರ್ನ 1.2 ಮೀಟರ್ನಾಗ ಅದ. ಸೊ ಡೈರೆಕ್ಟಾಗಿ ಮೀಟರ್ನಾಗ ಬರ್ಕೋಬೋದು, ಮತ್ತು ಸೆಂಟಿಮೀಟರಿಂದ ಮೀಟರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಟ್ ಈಸ್ 1.2 ಸ್ಕ್ವೇರ್. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತಂದ್ರೆ ಪೈ ವ್ಯಾಲ್ಯೂ ಗೊತ್ತು ನಮಗೆ. ಪೈ ವ್ಯಾಲ್ಯೂ ಐದರ್ ಯು ಕ್ಯಾನ್ ಟೇಕ್ 22/7 ಆರ್ 3.142. ಓಕೆ, ಏನು ತಗೊಳ್ಳೋಣ? 3.142 ಆರ್ 22/7 ಯಾವುದಾದ್ರು ತಗೋರಿ. ಅಪ್ರಾಕ್ಸಿಮೇಟ್ಲಿ ನಿಮ್ಮ ವ್ಯಾಲ್ಯೂ ಎಷ್ಟು ಬರುತ್ತೆ? ಕ್ಯೂ ಈಸ್ ಈಕ್ವಲ್ಸ್ ಟು 1.447 ಇಂಟು 10⁻³ ಕೂಲಮ್ ಸಿಗುತ್ತೆ. ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಆಲ್ ಸಬ್ಸ್ಟಿಟ್ಯೂಟೆಡ್ ವ್ಯಾಲ್ಯೂಸ್, 84 ಇಂಟು ಪೈ ಇಂಟು 1.2 ಹೋಲ್ ಸ್ಕ್ವೇರ್. ಸೊ ಕ್ಯೂ ಎಷ್ಟು ಬಂತು ನಮಗೆ? ಟೋಟಲ್ ಚಾರ್ಜ್ 1.447 ಇಂಟು 10⁻³ ಕೂಲಮ್ ಬಂತು. ನೆಕ್ಸ್ಟ್ ಏನು ಕೇಳ್ತಾರೆ ಅವರು? ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್. ನೆಕ್ಸ್ಟ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್. ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು, ಫ್ಲಕ್ಸ್ ಕಂಡುಹಿಡಿಬೇಕಂದ್ರೆ ಏನು ಮಾಡಿದ್ವಿ ನಾವು? ಗಾಷಿಯನ್ ಸರ್ಫೇಸ್ ಇಮ್ಯಾಜಿನ್ ಮಾಡ್ಕೋತೀರಿ. ಇದ್ರ ಮೇಲೆ ಇನ್ನೊಂದು ಸ್ಪಿಯರ್ನ ಇಮ್ಯಾಜಿನ್ ಮಾಡ್ಕೊರಿ. ಇನ್ನೊಂದು ಸ್ಪಿಯರಿಂದ ಫ್ಲಕ್ಸ್ ಎಷ್ಟೋರು ಹೋಗ್ತದೆ? ಚಾರ್ಜ್ ಇನ್ಸೈಡ್ ದ ಕ್ಲೋಸ್ಡ್ ವಾಲ್ಯೂಮ್. ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಸೊ ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಮಾಡ್ತೀರಿ. ಕ್ಯೂ ಎಷ್ಟು ಈಗ ಜಸ್ಟ್ ಕಂಡುಹಿಡಿದ್ವಿ? 1.447 ಇಂಟು 10⁻³ 1.447 ಇಂಟು 10⁻³ divided by epsilon naught 8.854 into 10⁻12. So total flux going out of the surface of this sphere is equal to, ಎಷ್ಟು ಬರುತ್ತೆ ಇದು ಕ್ಯಾಲ್ಕುಲೇಷನ್ ಮಾಡಿದರೆ? 1.63 into 10⁸ Newton per coulomb per meter square. ಓಕೆ, ಏನು ಬರುತ್ತೆ ಇದ್ದು ಯೂನಿಟ್? ನ್ಯೂಟನ್ ಪರ್ ಕೂಲಮ್ ಮೀಟರ್ ಸ್ಕ್ವೇರ್. ಇದು ಫ್ಲಕ್ಸ್, ಟೋಟಲ್ ಫ್ಲಕ್ಸ್ ಗೋಯಿಂಗ್ ಔಟ್ ಆಫ್ ದಿಸ್ ಸರ್ಫೇಸ್. ಸೊ ಫಸ್ಟ್ ಚಾರ್ಜ್ ಡೆನ್ಸಿಟಿ ಕೊಟ್ಟಿದ್ರು. ಚಾರ್ಜ್ ಡೆನ್ಸಿಟಿಯಿಂದ ಟೋಟಲ್ ಚಾರ್ಜ್ ಆನ್ ದ ಸರ್ಫೇಸ್ ಆಫ್ ದಿಸ್ ಸ್ಪಿಯರ್ ಇದು ಕಂಡು ಹಿಡಿದ್ರಿ. ಅದಾದಮೇಲೆ ಫ್ಲಕ್ಸ್ ಫಾರ್ಮುಲಾ ಯೂಸಿಂಗ್ ಗಾಸ್ ಥಿಯರಮ್ ಅಥವಾ ಗಾಸ್ ಲಾ. ಸೊ ವಿ ಗಾಟ್ 1.63 into 10⁸ Newton per coulomb meter square. Okay. So we'll go to the next problem. So next problem ಏನು ಹೇಳ್ತಾರೆ? An infinite line charge produces a field of 9 into 10⁴ Newton per coulomb at the distance of 2 cm. Calculate the linear charge density ಅಂತ ಕೇಳಿದ. ಸೊ ಇನ್ಫೈನೈಟ್ ಲೈನ್ ಚಾರ್ಜ್ ಅಂತ ತೊಗೊಂಡಿದ್ದೀವಿ. ಇನ್ಫೈನೈಟ್ ಲೈನ್ ಚಾರ್ಜ್ ಅಂದರೆ there will be no end to this ಆ ಥರ ಅಂತ ಅನ್ಕೋರಿ. ಬಟ್ ಆ್ಯಕ್ಚುಲಿ ಹಂಗಿರಂಗಿಲ್ಲ. ಅದು ಒಂದು ಮತ್ತು ಎಕ್ಸ್ಪ್ಲೇನ್ ಮಾಡಿದರೆ ಜಾಸ್ತಿ ಟೈಮ್ ತೊಗೋತದೆ. ಏನು ಹೇಳಿಬಿಡ್ಲೆ? ಹೇಳಿಬಿಡೋಣ ಅದ್ರಾಗೇನು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ, ಸಿಂಪಲಾಗಿ ಹೇಳ್ತೀನಿ. ಸೊ ಈಗ ಒಂದು ಪಾಯಿಂಟ್ ಇದೆ, ಈ ಪಾಯಿಂಟಾಗ ಇಲ್ಲಿ ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಇಲ್ಲಿ ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗಿರ್ತಾವೆ. ಈ ಡಿಸ್ಟ್ರಿಬ್ಯೂಟ್ ಆಗಿರೋ ಈಚ್ ಚಾರ್ಜ್ ಈ ಪಾಯಿಂಟ್ ಪಿ ಮೇಲೆ ಒಂದು ಫೀಲ್ಡ್ನ ಇಂಪ್ಲೈ ಮಾಡುತ್ತೆ. ಸೊ ದೇರ್ ವಿಲ್ ಬಿ ಫೀಲ್ಡ್, ರಿಸಲ್ಟೆಂಟ್ ಫೀಲ್ಡ್ ಈಸ್ ಲೈಕ್ ದಿಸ್. ಹೌದಾ? ಸೊ ಇದು ಈ ಕಡೆ, ಇದು ಈ ಕಡೆ ಮಾಡ್ತಂದ್ರೆ ರಿಸಲ್ಟೆಂಟ್ ಫೀಲ್ಡ್ ಈ ಥರ ರೇಡಿಯಲಿ ಔಟ್ವರ್ಡ್ಸ್ ಅಂತ ಹೇಳ್ತೀವಿ ನಾವು. ಸೊ ಎಲ್ಲ ಕಡೆ ನೀವು ಈ ಪಾಯಿಂಟ್ ಪಿ ಅಲ್ಲಿ ಸೇಮ್ ಡಿಸ್ಟೆನ್ಸ್ ನೀವು ಎಲ್ಲ ಕಡೆ ನೋಡಿದ್ದೇವೆ ಅಂದ್ರೆ ಲೈಕ್ ದಿಸ್, ಆಲ್ ಅಲಾಂಗ್ ದಿಸ್ ಸರ್ಫೇಸ್ ಆರ್ ಲೈನ್
ಆರ್ ಇಫ್ ಯು ಕ್ಯಾನ್ ಟೇಕ್ ದಿ ಸಿಲಿಂಡ್ರಿಕಲ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿ, ಹೌದಾ? ಸೊ ಇಲ್ಲಿ ಸಿಲಿಂಡ್ರಿಕಲ್ ಸರ್ಫೇಸ್ ಈ ಡಿಸ್ಟೆನ್ಸ್ ಒಳಗೆ ಗೊತ್ತಾಗಿಲ್ಲ ಅಂತಂದ್ರೆ, ಸೊ ಈ ಪೆನ್ ಅದ, ಈ ಪೆನ್ ಒಳಗೇನು ದಿಸ್ ಲೀನಿಯರ್ ಚಾರ್ಜ್ ಅಂತ ಅಂದ್ಕೊಳ್ಳೋಣ. ಇದು ಪಾಯಿಂಟ್ ಅವೇ ಫ್ರಮ್ ದಿಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಒಂದು ಪಾಯಿಂಟ್ ಒಳಗೆ ಫೀಲ್ಡ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಯಾವ ಕಡೆ ಡೈರೆಕ್ಷನ್ ಆಗಿರುತ್ತೆ, ಅಲಾಂಗ್ ದಿಸ್ ರೇಡಿಯಲಿ ಔಟ್ವರ್ಡ್ಸ್ ಡೈರೆಕ್ಷನ್ನಾಗ ಇರುತ್ತೆ ಅಂತ ಹೇಳಿದ್ವಿ ನಾವು. ಸೊ ರೇಡಿಯಲಿ ಔಟ್ವರ್ಡ್ ಡೈರೆಕ್ಷನ್ನಾಗ ಈ ಪಾಯಿಂಟ್ ಒಳಗಿರುತ್ತೆ. ಸೊ ಈ ಸೇಮ್ ಡಿಸ್ಟೆನ್ಸ್ನೊಳಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದ್ರೆ ಫುಲ್ ಸರೌಂಡಿಂಗ್, ಸೊ ನಿಮಗೇನು ಸೇಮ್ ಫೀಲ್ಡ್ ಸಿಗುತ್ತೆ. ಸೊ ಈ ಥರ ಏನು ರೇಡಿಯಲಿ ಔಟ್ವರ್ಡ್ ಫೀಲ್ಡ್ ಇರಬೇಕಾದ್ರೆ ಈಗ ಈ ಪಾಯಿಂಟ್ ಇಲ್ಲಿಂದ ಈ ಚಾರ್ಜ್ ಇಲ್ಲಿನೂ ಆಗುತ್ತೆ, ಈ ಚಾರ್ಜ್ ಇದ್ರದ್ದೆಲ್ಲ ಎಫೆಕ್ಟ್ ಇರುತ್ತಲ್ಲ. ಸೊ ಇಲ್ಲಿ ಇನ್ಫೈನೈಟ್ ಲಾಂಗ್ ಲೀನಿಯರ್ ಚಾರ್ಜ್ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ, ಇಲ್ಲಿ ಪಾಯಿಂಟ್ಸ್ ಬರ್ತಾವಲ್ಲ ಈ ಚಾರ್ಜಸ್, ಇದ್ರದ್ದು ಎಫೆಕ್ಟ್ ಝೀರೋ ಇರ್ತದೆ ಇಲ್ಲಿ. ಸೊ ಆಫ್ಟರ್ ಸಮ್ ಡಿಸ್ಟೆನ್ಸ್ ಇ ವಿಲ್ ಬಿ ಝೀರೋ, ಕರೆಕ್ಟಾ? ಸೊ ಆಫ್ಟರ್ ಸಮ್ ಡಿಸ್ಟೆನ್ಸ್ ಇ ಕ್ಯಾನ್ ಬಿ ಝೀರೋ. ಸೊ ಅವಾಗ ಇದು ಸ್ಟಿಲ್ ಮುಂದೆ ಹೋಗ್ತಿರುತ್ತೆ. ಈ ಪಾಯಿಂಟ್ ಮೇಲೆ ಫರ್ದರ್ ಇಲ್ಲಿಂದ ಮುಂದೆ ಯಾವುದೇ ರೀತಿ ಫೀಲ್ಡ್ ಅಪ್ಲೈ ಆಗ್ತಿರಂಗಿಲ್ಲ. ಅಂಥ ಒಂದು ಚಾರ್ಜ್ಗೆ, ಅಂಥ ಒಂದು ಕಂಡಕ್ಟರ್ಗೆ ನಾವು ಇನ್ಫೈನೈಟ್ಲಿ ಲಾಂಗ್ ಕಂಡಕ್ಟರ್ ಅಂತ ಹೇಳ್ತೀವಿ. ಸಿಂಪಲ್ಲ. ಅರ್ಥ ಆಯಿತು ಅಂದ್ರೆ ಓಕೆ, ಅರ್ಥ ಆಗಿಲ್ಲ ಅಂತಂದ್ರೆ ಓಕೆ. ಇನ್ನೊಂದ್ಸರಿ ಟ್ರೈ ಮಾಡೋಣ. ಚಾರ್ಜ್ ಇರ್ತಾವೆ, ಚಾರ್ಜ್ ಈ ಪಾಯಿಂಟ್ ಮೇಲೆ ಫೀಲ್ಡ್ ಅಪ್ಲೈ ಮಾಡ್ತಾವೆ. ಸೊ ಫೀಲ್ಡ್ ಇಲ್ಲಿವರೆಗೂ ಇರುತ್ತೆ. ಈ ಚಾರ್ಜಿನ ಫೀಲ್ಡ್ ಈ ಡಿಸ್ಟೆನ್ಸ್ನಾಗ ದೇರ್ ವಿಲ್ ಬಿ ಸಮ್ ಫೀಲ್ಡ್, E1 ಅನ್ಕೋರಿ, E2, E3, E4, E5 ಹಂಗೆ, E6, E7, E8. ಅಟ್ ಸರ್ಟನ್ ಡಿಸ್ಟೆನ್ಸ್ ದ ಫೀಲ್ಡ್ ಡ್ಯೂ ಟು ದಿಸ್ ಈಸ್ ಈಕ್ವಲ್ಸ್ ಟು 0. ಫೀಲ್ಡ್ ಡ್ಯೂ ಟು ದಿಸ್ ಈಸ್ ಈಕ್ವಲ್ಸ್ ಟು 0 ಆ್ಯಂಡ್ ಫೀಲ್ಡ್ ಡ್ಯೂ ಟು ದಿಸ್ ಈಸ್ ಈಕ್ವಲ್ಸ್ ಟು 0 ಆಗುತ್ತೆ ಇಲ್ಲೇ. ಬಟ್ ನಮ್ಮ ಕಂಡಕ್ಟರ್ ಇನ್ನೂ ಮುಂದೆ ಹೋಗ್ಯದ, ಇನ್ನು ಕಂಡಕ್ಟರ್ ಇನ್ನೂ ಮುಂದೆ ಹೋಗಿರುತ್ತೆ, ಎಕ್ಸ್ಟೆಂಡ್ ಆಗಿರುತ್ತೆ. ಸೊ ಇಂಥ ಕಂಡಕ್ಟರ್ನ ಏನಂತ ಹೇಳ್ತೀವಿ, ಅಟ್ ದಿಸ್ ಪಾಯಿಂಟ್ ನಾವು ಇನ್ಫೈನೈಟ್ಲಿ ಲಾಂಗ್ ಕಂಡಕ್ಟರ್ ಅಂತ ಹೇಳ್ತೇವೆ. ಈಗ ಅಂಥದ್ದೊಂದು ಕಂಡಕ್ಟರ್ ಒಳಗೆ ಏನು ಅಂತ ಮಾಡ್ಯಾರ, ಪಾಯಿಂಟ್ ಪಿ ಅಂತ ಹೇಳಿದ್ದಾರೆ. ಓಕೆ, ನಾವು ದಿಸ್ ಪಾಯಿಂಟ್, ಈ ಪಾಯಿಂಟ್ ಪಿ ಎಷ್ಟು ದೂರ ಅದಂತ ಇಲ್ಲಿಂದ ನಮ್ಮ ಚಾರ್ಜಿಂದ 2 ಸೆಂಟಿಮೀಟರ್ ದೂರ ಅದಂತ. ಓಕೆ, 2 ಸೆಂಟಿಮೀಟ್ರಾ? ಎಸ್. ಸೊ ಈ ಪಾಯಿಂಟ್ ಇಲ್ಲಿಂದ 2 ಸೆಂಟಿಮೀಟರ್ ದೂರ ಅದಂತ. ಫೀಲ್ಡ್ ಆಟ್ ದಿಸ್ ಪಾಯಿಂಟ್ ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ ಅವರು? ಫೀಲ್ಡ್ ಆಟ್ ದಿಸ್ ಪಾಯಿಂಟ್ ಈಸ್ ಈಕ್ವಲ್ಸ್ ಟು 9 × 10⁴. 9 × 10⁴ ಎಲೆಕ್ಟ್ರಿಕ್ ಫೀಲ್ಡ್ ಅದಂತ, ನ್ಯೂಟನ್ ಪರ್ ಕೂಲಮ್ ಯೂನಿಟ್. ಆ್ಯಂಡ್ ಇಷ್ಟ ಕೊಟ್ಟಿದ್ದಾರೆ. ಏನು ಕಂಡುಹಿಡಬೇಕು? ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ, ಲೀನಿಯರ್ ಚಾರ್ಜ್ ಡೆನ್ಸಿಟಿ ಆ್ಯಂಡ್ ಚಾರ್ಜ್ ಕೇಳಿದ್ರೆ ಕ್ಯಾಲ್ಕುಲೇಟ್ ದ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಷ್ಟೇ. ಸೊ ಲ್ಯಾಂಬ್ಡಾ ಕಂಡುಹಿಡಬೇಕಾಗಿದೆ ನೀವು. ಓಕೆ, ಲ್ಯಾಂಬ್ಡಾ ಫಾರ್ಮುಲಾ ಏನು? ಲ್ಯಾಂಬ್ಡಾ ಈಕ್ವಲ್ಸ್ ಟು Q/L. ಸೊ Q/L, ಕ್ಯೂ ಗೊತ್ತದ? ಕ್ಯೂ ಗೊತ್ತಿಲ್ಲ, ಎಲ್ ಗೊತ್ತಿಲ್ಲ. ಸೊ ಏನು ಮಾಡೋಣ, Q/L ಏನು ಫಾರ್ಮುಲಾಯಿಂದ ನಾವು ಇದು ಕಂಡುಹಿಡಲಿಕ್ಕೆ ಬರೋಂಗಿಲ್ಲ. ಫಸ್ಟ್ ಕ್ಯೂ ಕಂಡುಹಿಡ್ಕೊಳ್ಳೋಣ. ಕ್ಯೂ ಅಂತಂದ್ರೆ ಚಾರ್ಜ್ ಇನ್ ದಿಸ್ ಕಂಡಕ್ಟರ್. ಓಕೆ, ಚಾರ್ಜ್ ಇನ್ ದಿಸ್ ಕಂಡಕ್ಟರ್. ಸೊ ಇದನ್ನು ಕಂಡುಹಿಡಿದ್ರಿ ಅಂತಂದ್ರೆ ನಾವು ಲ್ಯಾಂಬ್ಡಾ ಕಂಡುಹಿಡಿಬೋದು. ಬಟ್ ನಮಗೆ ಫೀಲ್ಡ್ ಕೊಟ್ಟಾರ. ಸೊ ಫೀಲ್ಡ್ಗೂ ಲ್ಯಾಂಬ್ಡಾಗೂ ಒಂದು ರಿಲೇಷನ್ ಅದು. ಫೀಲ್ಡ್ಗೂ ಲ್ಯಾಂಬ್ಡಾಗೂ ರಿಲೇಷನ್ ಏನದು? ಸೊ E ಈಕ್ವಲ್ಸ್ ಟು, ದೇರ್ ಈಸ್ ಅ ರಿಲೇಷನ್ ಬಿಟ್ವೀನ್ ಫೀಲ್ಡ್ ಆ್ಯಂಡ್ ಲ್ಯಾಂಬ್ಡಾ. E ಈಕ್ವಲ್ಸ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2π ಎಪ್ಸಿಲಾನ್ ನಾಟ್ ಡಿ. ಓಕೆ, ವೆರಿ ಗುಡ್. ಇದು ಫಾರ್ಮುಲಾ ಎಲ್ಲಿಂದ ಬಂತು? ಈ ಫಾರ್ಮುಲಾ ಎಲ್ಲಿಂದ ಬಂತು ಅಂತಂದ್ರೆ ಫ್ರಮ್ ಗಾಸ್ ಥಿಯರಮ್, ಲೀನಿಯರ್ ಚಾರ್ಜ್ ಡೆನ್ಸಿಟಿಯಿಂದ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ಯೂನಿಫಾರ್ಮ್ ಚಾರ್ಜ್ ವೈರಿಂದ ನಾವು ಡಿರೈವ್ ಮಾಡ್ಕೊಂಡಿದ್ದೀವಿ. ಅದನ್ನೊಂದ್ಸಲ ನೋಡೋಣ ಹೆಂಗದ ಅಂತಂದು. ಓಕೆ, ಸೇಮ್ ಕನ್ಸಿಡರ್ ಮಾಡಿರಿ. ಲೀನಿಯರ್ ಚಾರ್ಜ್ ಕಂಡಕ್ಟರ್ ವೈರ್ ಅದ, with some density lambda, infinity long at point P at distance r. ಇದನ್ನ r ಅಂತ ತಗೊಂಡು, ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ P and the conductor is r. ಈಗ ಚಾರ್ಜ್ ಡೆನ್ಸಿಟಿ ಕಂಡುಹಿಡಿಬೇಕು.
ಅಥವಾ ಚಾರ್ಜ್ ಕಂಡುಹಿಡಿಯಬೇಕು. ಚಾರ್ಜ್ ಕಂಡುಹಿಡಿಯಕ್ಕೆ ಗಾಸ್ ಥಿಯರಮ್ ಏನು ಹೇಳ್ತಾರೆ? ಗಾಸ್ ಥಿಯರಮ್ ಹೇಳೋದು ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು Q ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. Q ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಹೇಳ್ತದೆ. ಬಟ್ ಇನ್ನೊಂದದಲ್ಲ, ಫ್ಲಕ್ಸ್ ಕಂಡುಹಿಡಿಯಲಿಕ್ಕೆ ಇನ್ನೊಂದು ಫಾರ್ಮುಲಾ. ಏನು ಫಾರ್ಮುಲಾ? ಫ್ಲಕ್ಸ್ ಕಂಡುಹಿಡಿಯಲಿಕ್ಕೆ ಇರೋ ಇನ್ನೊಂದು ಫಾರ್ಮುಲಾ ಇ ಎ ಕಾಸ್ ಥೀಟಾ. ಇ ಎ ಕಾಸ್ ಥೀಟಾ. ಸೊ ನಮಗೆ ಈ ಸಿಕ್ತು, ಈ ರಿಲೇಷನ್ ಫೈಂಡ್ ಔಟ್ ಮಾಡ್ಬೋದು ಇಯಿಂದ. ಕ್ಯೂನ ನಾವು ಎಲ್ ಲ್ಯಾಂಬ್ಡಾ ಎಲ್ ಅಂತಲೂ ಹಾಕೋಬೋದು. ಲ್ಯಾಂಬ್ಡಾ ಎಲ್ ಬೈ ಎಪ್ಸಿಲಾನ್ ನಾಟ್. ಹೌದಾ? ಸೊ ಕ್ಯೂ ಚಾರ್ಜ್ ನಮ್ಗೆ ಗೊತ್ತಿಲ್ಲ ಅಂತಂದ್ರೂ ಲ್ಯಾಂಬ್ಡಾ ಇಂಟು ಎಲ್. ಲ್ಯಾಂಬ್ಡಾ ಈಸ್ ದ ಚಾರ್ಜ್ ಡೆನ್ಸಿಟಿ ಆಫ್ ದಿಸ್ ಕಂಡಕ್ಟರ್. ಲ್ಯಾಂಬ್ಡಾ ಎಲ್ ಬೈ ಎಪ್ಸಿಲಾನ್ ನಾಟ್. ಇಲ್ಲಿ ಫೈ ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು ಇ ಎ ಕಾಸ್ ಥೀಟಾ. ಕಾಸ್ ಥೀಟಾ ಅಗೇನ್ ಇದು 0 ಇರೋದ್ರಿಂದ ಆ್ಯಂಗಲ್ ಈಸ್ 0. ಸೊ ನಾವೇನಂತ ಹಾಕ್ಬೋದು? ಇ ಎ ಅಂತ ಬರಿಬೋದು. ದಿಸ್ ಈಸ್ ಈಕ್ವಲ್ಸ್ ಟು ದಿಸ್. ದಿಸ್ ಈಸ್ ಈಕ್ವಲ್ಸ್ ಟು ದಿಸ್ ಅಂದರೆ ನಾವು ಹೆಂಗೆ ಬರೆಯೋಣ? ಲ್ಯಾಂಬ್ಡಾ ಎಲ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಈಕ್ವಲ್ಸ್ ಟು ಇ ಇಂಟು ಎ. ಎ ಅಂದ್ರೇನು? ಎ ಈಸ್ ದ ಸರ್ಫೇಸ್ ಆಫ್ ದಿಸ್ ಎನ್ಕ್ಲೋಸ್ಡ್ ಶೇಪ್. ಸೊ ಎನ್ಕ್ಲೋಸ್ ಶೇಪ್ ದ ಸರ್ಫೇಸ್ ಎಷ್ಟಿದೆ ಇದು? ನಮ್ಮ ಫ್ಲಕ್ಸ್ ಹೆಂಗೆ ಉಂಟದ? ಓನ್ಲಿ ವಿ ಆರ್ ಕನ್ಸಿಡರಿಂಗ್ ಓನ್ಲಿ ದ ಫ್ಲಕ್ಸ್ ಗೋಯಿಂಗ್ ಸರ್ಫೇಸ್ ವೇರ್ ದ ಫ್ಲಕ್ಸ್ ಈಸ್ ಗೋಯಿಂಗ್ ಔಟ್ ಆಫ್ ದಟ್. ಸೊ ಇಲ್ಲಿ ಯಾವುದೇ ಫ್ಲಕ್ಸ್ ಇಲ್ಲ. ಸೊ ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು 0. ಇಲ್ಲೂ ಯಾವುದೇ ಫ್ಲಕ್ಸ್ ಇಲ್ಲ. ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು 0. ಓನ್ಲಿ ಫ್ಲಕ್ಸ್ ಈಸ್ ಇನ್ ದಿಸ್ ಡೈರೆಕ್ಷನ್. ಸೊ ಫ್ಲಕ್ಸ್ ಈ ಡೈರೆಕ್ಷನ್ ಅಂದರೆ ಈ ಸರ್ಫೇಸ್ ನೀವು ಕಂಡು ಹಿಡಿತೀರಿ. ಈ ಸರ್ಫೇಸ್ ಎಷ್ಟು? ಸರ್ಫೇಸ್ ಆಫ್ ದ ಸಿಲಿಂಡರ್, ಲ್ಯಾಟರಲ್ ಸರ್ಫೇಸ್ ಆಫ್ ದ ಸಿಲಿಂಡರ್ 2 pi r ಇಂಟು ಎಲ್. 2 pi r ಇಂಟು ಎಲ್. 2 pi r l. ಇದು 2 pi r, ಇದು ಎಲ್. ಸೊ ಈ ಸರ್ಫೇಸ್ ಅಷ್ಟೇ ನಮಗೆ ಸಿಗ್ತದೆ. 2 pi r ಇಂಟು ಎಲ್. ಲ್ಯಾಂಬ್ಡಾ ಎಲ್ ಎಲ್ ಕ್ಯಾನ್ಸಲ್ ಮಾಡಿರಿ. ನಮಗೇನು ಬೇಕೀಗ? ಈ ರಿಲೇಷನ್ ಬೇಕು. ಇ ಈಕ್ವಲ್ಸ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಲ್ಯಾಂಬ್ಡಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಇದು 2 pi r ಈ ಕಡೆ ಬರ್ತದೆ. 2 pi r. ಹೌದಾ? ಇದೇ ಆರ್ನ ನಾವು ಡಿ ಅಂತ ತೊಗೊಂಡಿವಿ ಅಷ್ಟೇ. ಸೊ ದಿಸ್ ಈಸ್ ಆರ್. ಯು ಕ್ಯಾನ್ ಚೇಂಜ್ ಇಟ್ ಆ್ಯಸ್ ಆರ್, ಕನ್ಫ್ಯೂಷನ್ ಆಗಬಾರ್ದು ಅಂತ. ಸೊ ಇ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ 2 pi r. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನು ಮಾಡ್ಬೇಕು ನಾವೀಗ? ಚಾರ್ಜ್ ಡೆನ್ಸಿಟಿ ಕಂಡುಹಿಡಿಬೇಕು. ಚಾರ್ಜ್ ಡೆನ್ಸಿಟಿ ಗೊತ್ತಿಲ್ಲ, ಇ ಕೊಟ್ಟಿದ್ದಾರ. ಸೊ ಇ ಗಿವನ್ ಎಪ್ಸಿಲಾನ್ ನಾಟ್ ಕಾನ್ಸ್ಟೆಂಟ್, 2 ಕಾನ್ಸ್ಟೆಂಟ್, pi ಕಾನ್ಸ್ಟೆಂಟ್, r is given. So we can calculate lambda is equals to e into 2 into pi r epsilon naught. E is 9 point, what is it? 9 into 10 raised to 4. 9 into 10 raised to 4 into 2 into 3.14 into r is 2 centimeter. 2 centimeter into epsilon naught is 8.854 into 10 raised to minus 12. ಸೊ ಇವೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? 10 ಮೈಕ್ರೋ ಕೂಲಮ್ ಬರುತ್ತೆ. 10 into 10 raised to minus 6 ಕೂಲಮ್ ಬಂತು. ಅದನ್ನು 10 ಮೈಕ್ರೋ ಕೂಲಮ್ ಅಂತ ಬರೀತೀವಿ. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು 10 ಮೈಕ್ರೋ ಕೂಲಮ್ ಪರ್ ಮೀಟರ್. ಹಾಂ, ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು 10 ಮೈಕ್ರೋ ಕೂಲಮ್ ಪರ್ ಮೀಟರ್ ಬರ್ತದೆ. ಓಕೆನಾ? ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಎಷ್ಟು ಕಾನ್ಸೆಪ್ಟ್ ಗೊತ್ತಿರ್ಬೇಕು ನೋಡಿರಿ. ಪ್ರಾಬ್ಲಮ್ ಸಿಂಪಲ್ ಆಗಿ 2 ಲೈನ್ನ ಕೊಟ್ಟಾರ, ಬಟ್ ನಮಗೆ ಗೊತ್ತಿರಬೇಕಾಗಿರೋದು ಎಷ್ಟಕ್ಕೊಂದು ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಫೀಲ್ಡ್ ಆಟ್ ಅ ಪಾಯಿಂಟ್ ಫ್ರಮ್ ದ ಡಿಸ್ಟೆನ್ಸ್ ಆಫ್ ಅ ಸ್ಟ್ರೇಟ್ ಇನ್ಫೈನೈಟ್ ಲಾಂಗ್ ಕಂಡಕ್ಟರ್ ಹೆಂಗೆ ಬಂತು ಅನ್ನೋದು ಗೊತ್ತಿರಬೇಕು. ಆಮೇಲೆ ಚಾರ್ಜ್ ಡೆನ್ಸಿಟಿ ಫಾರ್ಮುಲಾ ಗೊತ್ತಿರಬೇಕು. ಇದು ಗಾಸ್ ಥಿಯರಮಿಂದ ಈ ಫಾರ್ಮುಲಾ ಡಿರೈವ್ ಮಾಡಲಿಕ್ಕೆ ಬರಬೇಕು. ಇಫ್ ಯು ಡೋಂಟ್ ರಿಮೆಂಬರ್ ದಿಸ್, ನೀವು ಈ ಗಾಸ್ ಥಿಯರಮಿಂದ ಇದನ್ನು ಡಿರೈವ್ ಮಾಡೋಕ್ಕೆ ಬರಬೇಕು. ಆಮೇಲೆ ಇದನ್ನು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ದೆನ್ ಯು ವಿಲ್ ಫೈಂಡ್ ಲ್ಯಾಂಬ್ಡಾ. ಓಕೆ, ಇದೊಂದು ಸ್ವಲ್ಪ ನಿಮ್ಗೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಅದು ಕಂಪೇರ್ ಟು ಅದರ್
ಪ್ರಾಬ್ಲಮ್ಸ್ ನೀವು ಇದನ್ನು ಡಿಫಿಕಲ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಯಾವಾಗ ಈಸಿ ಆಗುತ್ತೆ, ಈ ಫಾರ್ಮುಲಾ ನೆನಪಿತ್ತಂದ್ರೆ, ಈ ಫಾರ್ಮುಲಾ ಲೀನಿಯರ್ ಚಾರ್ಜ್, ಇನ್ಫಿನಿಟ್ಲಿ ಲೀನಿಯರ್ ಚಾರ್ಜ್ ಕಂಡಕ್ಟರ್ದು ಫೀಲ್ಡ್ ಗೊತ್ತಿತ್ತಂದ್ರೆ, ಫೀಲ್ಡ್ ಹ್ಯಾಂಗೆ ಫೈಂಡ್ ಔಟ್ ಮಾಡ್ತೀರಿ ಅದ್ರ ಫಾರ್ಮುಲಾ ಗೊತ್ತಿತ್ತಂದ್ರೆ ಈ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲ ಗೊತ್ತಿಲ್ಲ ಅಂತಂದರೆ ಇದು ಡಿಫಿಕಲ್ಟ್ ಆಗುತ್ತೆ. ಓಕೆ, ಓನ್ಲಿ ಥಿಂಗ್ ಈಸ್ ಪ್ರಾಕ್ಟೀಸ್ ಮಾಡಿರಿ, ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ ಮೇಲೆ ಹೆಂಗೆ ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಅಪ್ಲೈ ಮಾಡಿದ್ರಷ್ಟೇ ನಮಗೆ ಸಾಲ್ವ್ ಮಾಡ್ಲಿಕ್ಕೆ ಬರ್ತದೆ. ಅಪ್ಲೈ ಮಾಡಲಿಲ್ಲ ಅಂತಂದ್ರೆ ಓನ್ಲಿ ನಮ್ಗೆ ರಿಮೆಂಬರ್ ಮಾಡಿದ್ವಿ, ನಮ್ಗೆ ಗೊತ್ತಿತ್ತು, ನೆನಪಿತ್ತು, ಮೆಮೊರೈಸ್ ಮಾಡ್ಕೊಂಡಿದ್ವಿ, ಬಟ್ ಅದರಿಂದ ನನಗೆ ಯಾವ ವ್ಯಾಲ್ಯೂನೂ ಸಿಗಲಿಲ್ಲ. ಇಲ್ಲಿ ಅವ್ರು ಕೊಟ್ಟಿದ್ದಿಷ್ಟೇ, ಪಾಯಿಂಟ್ ಪಿ 2 ಸೆಂಟಿಮೀಟರ್ ದೂರ ಅದ, ಫೀಲ್ಡ್ ಇಷ್ಟೇ ಅದು. ಇವೆರಡು ಇಟ್ಟುಕೊಂಡು ನೀವು ಸಾಲ್ವ್ ಮಾಡ್ಬೇಕು ಇದನ್ನು. ನಮಗೆ ಗೊತ್ತಿದ್ದು ಸಿಂಪಲ್ ಇಕ್ವೇಷನ್ನು ವರ್ಕ್ ಆಗಲಿಲ್ಲ, ಸೊ ಇನ್ನೊಂದು ಇಕ್ವೇಷನ್ ಫೀಲ್ಡಿಂದ ತೊಗೊಂಡ್ವಿ, ಆಮೇಲೆ ಮಾಡಿದ್ವಿ. ಓಕೆ, ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸಲಿ ನೋಡ್ರಿ ನಿಮ್ಗೆ ಅರ್ಥ ಆಗ್ಬೋದು. ಓಕೆ, ನೆಕ್ಸ್ಟ್ ಲಾಸ್ಟ್ ಪ್ರಾಬ್ಲಮ್ ಹೋಗೋಕ್ಕಿಂತ ಮುಂಚೆ, ದಟ್ ಈಸ್ ರಿಲೇಟೆಡ್ ಟು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಫೀಲ್ಡ್ ಡ್ಯೂ ಟು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇದೆ, ಅದನ್ನು ಒಂದ್ಸಲ ಅರ್ಥ ಮಾಡ್ಕೊಂಡ್ಬಿಡೋಣ ಅಂತ. ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಅಂದರೆ ನಮ್ಮ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್, ಫೀಲ್ಡ್ ಡ್ಯೂ ಟು ಪ್ಲೇನ್ ಶೀಟ್, ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಪ್ಲೇನ್ ಶೀಟಿಂದ ಫೀಲ್ಡ್ ಹೆಂಗೆ ಕ್ರಿಯೇಟ್ ಆಗ್ತದೆ. ಓಕೆ, ಸೊ ದೆರ್ ಈಸ್ ಒನ್ ಪ್ಲೇನ್ ಶೀಟ್, ಹೌದಾ? ಸೊ ಈ ಶೀಟ್ ಏನು ಮಾಡ್ತೇವೆ, ಈ ಶೀಟ್ ಮೇಲೆ ಚಾರ್ಜಸ್ ಇದೆ. ಸೊ ಇಟ್ ಈಸ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಪ್ಲೇನ್ ಶೀಟ್. ಸೊ ಸಮ್ ರೀಸನ್ಗೆ ಇದು ಹೆಂಗೆ ಆ್ಯಕ್ಟ್ ಆಗುತ್ತೆ ಅಂದ್ರೆ ಇನ್ಫೈನೈಟ್ ಅಂತ ಆ್ಯಕ್ಟ್ ಆಗುತ್ತೆ. ಸೊ ಸಿಮಿಲರ್ಲಿ ಇನ್ ದಟ್ ಲೀನಿಯರ್ ಚಾರ್ಜ್ ಹೆಂಗೆ ತೊಗೊಂಡಿದ್ವಲ್ಲ, ಎಟ್ ಸಮ್ ಸರ್ಟನ್ ಪಾಯಿಂಟ್ ಈ ಚಾರ್ಜಿಂದ ಎಫೆಕ್ಟ್ ಈ ಪಾಯಿಂಟ್ ಮೇಲೆ ಏನೂ ಇರೋಂಗಿಲ್ಲ. ಸೊ ಹಂಗೆ ನಮಗೇನಂತೆ ಈ ಶೀಟ್ ಇನ್ಫೈನೈಟ್ ಲಾಂಗ್ ಅಂತ ಆ್ಯಕ್ಟ್ ಆಗುತ್ತೆ. ಸೊ ಅದ್ರಾಗ ಸಮ್ ಸ್ಮಾಲ್ ಪೋರ್ಷನ್ ತೊಗೊಂಡ್ರಿ ಈ ಏರಿಯಾದೊಳಗೆ ಚಾರ್ಜ್ ಡೆನ್ಸಿಟಿ ಮತ್ತು ಫ್ಲಕ್ಸ್ ಕಂಡುಹಿಡಿಬೇಕೀಗ. ಸೊ ಸಮ್ ಇಮ್ಯಾಜಿನರಿ ಗಾಸಿಯನ್ ಸರ್ಫೇಸ್ ಕ್ರಿಯೇಟ್ ಮಾಡ್ಕೋತೀರಿ. ಸೊ ಇಮ್ಯಾಜಿನರಿ ಗಾಸಿಯನ್ ಸರ್ಫೇಸ್ ಕ್ರಿಯೇಟ್ ಮಾಡ್ಕೊಂಡ್ರಿ, ಆ್ಯಂಡ್ ಫ್ಲಕ್ಸ್ ಗೋಯಿಂಗ್ ಔಟ್ ಆಫ್ ದ್ಯಾಟ್ ಗಾಸಿಯನ್ ಸರ್ಫೇಸ್ ಕ್ಯಾಲ್ಕುಲೇಟ್ ಮಾಡ್ಬೋದು ಈಸಿಯಾಗಿ. ಓಕೆ, ಸೊ ಇಲ್ಲಿ ಎಷ್ಟು ಸರ್ಫೇಸ್ ಇದೆ, ಓಕೆನಾ? ಸೊ ಫ್ಲಕ್ಸ್ ಯಾವ ಸರ್ಫೇಸಿಂದ ಹೊಂಟವು, ಪ್ಲಸ್ ಚಾರ್ಜ್ ಅಂದರೆ ಈ ಕಡೆನೂ ಇರುತ್ತೆ, ಈ ಕಡೆನೂ ಇರುತ್ತೆ. ನಮಗೆ ಫೀಲ್ಡ್ ಲೈನ್ಸ್ ಆರ್ ಗೋಯಿಂಗ್ ಔಟ್, ಈ ಸೈಡ್ ಮತ್ತು ಈ ಸೈಡ್, ಬೋತ್ ಇನ್ ಅಪೋಸಿಟ್ ಡೈರೆಕ್ಷನ್. ಡ್ಯೂ ಟು ದಿಸ್ ಶೀಟ್, ಪ್ಲೇನ್ ಶೀಟ್ ಇರೋದ್ರಿಂದ ಈ ಚಾರ್ಜ್ ಎರಡೂ ಕಡೆಯಿಂದ, ಈ ಕಡೆನೂ ಫೀಲ್ಡ್ ಅಪ್ಲೈ ಆಗ್ತಿರುತ್ತೆ, ಈ ಕಡೆನೂ ಫೀಲ್ಡ್ ಅಪ್ಲೈ ಆಗ್ತಿರುತ್ತೆ. ಸೊ ಇಲ್ಲಿ ಈ ಪೋರ್ಷನ್ನಿಂದ ನಮಗೆ ಎಲ್ಲಿ ಫೀಲ್ಡ್ ಬರುತ್ತೆ, ಫೀಲ್ಡ್ ಈಸ್ ಇದು ಸರ್ಫೇಸ್ 1 ಸರ್ಫೇಸ್ 2 ಅಂತ ತಗೋರಿ. ಇಲ್ಲಿನೂ ಫೀಲ್ಡ್ ಮತ್ತು ಇದು ಫೀಲ್ಡ್, ಎರಡು ಫೀಲ್ಡ್. ಓಕೆನಾ? ಸೊ ಇಷ್ಟು ಅರ್ಥ ಆಯ್ತಾ? ನೆಕ್ಸ್ಟ್ ಏನು ಮಾಡಬೇಕೀಗ, ನಮ್ಮ ರಿಲೇಷನ್ ಬೇಕು. ಯಾವ್ದು ರಿಲೇಷನ್ನು? ಸರ್ಫೇಸ್ ಡೆನ್ಸಿಟಿ ಅಂತ ಏನು ಹೇಳಿದ್ರಿ, Q/A ಅಂತ ಹೇಳಿದ್ರಿ, ಆ್ಯಂಡ್ ಫೀಲ್ಡ್, ಸರ್ಫೇಸ್ ಡೆನ್ಸಿಟಿ ಆ್ಯಂಡ್ ಫೀಲ್ಡ್. ಈಗ ನಾವು ಫ್ಲಕ್ಸ್ ತಗೋಣ. ಫ್ಲಕ್ಸಿಗೆ ಎರಡು ಫಾರ್ಮುಲಾ, ಒಂದು EA ಕಾಸ್ ಥೀಟಾ ಅಗೇನ್ 0, EA ಅಷ್ಟೇ ಬರ್ತಿದೆ. ಕಾಸ್ ಥೀಟಾ 0 ಆಯ್ತಂದ್ರೆ ಅದನ್ನು ಕನ್ಸಿಡರ್ ಮಾಡಬೇಡ್ರಿ, E ಇಂಟು A ಅಂತ ತಗೋಣ. ಇನ್ನೊಂದು ಫ್ಲಕ್ಸ್ ಡ್ಯೂ ಟು ಗಾಸ್ ಥಿಯರಮ್, ಫ್ಲಕ್ಸ್ ಇನ್ ದಿಸ್ ಸರ್ಫೇಸ್ ಪ್ಲಸ್ ಫ್ಲಕ್ಸ್ ಇನ್ ದಿಸ್ ಸರ್ಫೇಸ್ ಎಷ್ಟು ಬರ್ತದೆ? ದಟ್ ಈಸ್ Q ಏನದು, ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ವಾಲ್ಯೂಮ್, ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಚಾರ್ಜ್ ಎನ್ಕ್ಲೋಸ್ಡ್ ಎಷ್ಟದ ಇಲ್ಲಿ? ಸಿಗ್ಮಾ, ಇದು ಸಿಗ್ಮಾ ಚಾರ್ಜ್ ಡೆನ್ಸಿಟಿ, ಬಟ್ ಚಾರ್ಜ್ ಎಷ್ಟದ? Q. ಸಿಗ್ಮಾ ಇಂದ ಡಿರೈವ್ ಮಾಡ್ಕೊಳ್ಳೋಣ. Q ಈಸ್ ಈಕ್ವಲ್ಸ್ ಟು ಸಿಗ್ಮಾ ಇಂಟು A. ಸೊ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಿಸ್ ಸರ್ಫೇಸ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ A. ಮತ್ತು ಡೈರೆಕ್ಟಾಗಿ ಗೊತ್ತಾಗಿಲ್ಲ ಅಂದರೆ Q/ε0 ಸಿಗ್ಮಾ A ಡಿವೈಡೆಡ್ ಬೈ ε0. ಕರೆಕ್ಟಾ? ಸಿಗ್ಮಾ A ಈ ಕಡೆ ಅನ್ನೋದ, ಈ ಕಡೆ ಅನ್ನೋದ ಅಂದ್ರೆ ಕರೆಕ್ಟಾ? ಸೊ ಇಲ್ಲಿ ಫೀಲ್ಡ್ ಡ್ಯೂ ಟು 1 ಪ್ಲಸ್ ಫೀಲ್ಡ್ ಡ್ಯೂ ಟು 2 ಅಂತ ತೊಗೊಂಡ್ರೆ ಅಂದರೆ ಎರಡೂ ಕಡೆ ಬರ್ತದೆ ಇದು ಫೀಲ್ಡ್. ಈ ಕಡೆನೂ ಫೀಲ್ಡ್ ಅದ, ಈ ಕಡೆನೂ ಫೀಲ್ಡ್. ಸೊ ಫೀಲ್ಡ್ ಸೇಮ್ ಅದ, 2 ಇಂಟು E ಇಂಟು A ಆಗ್ತದೆ. ಇಲ್ಲಿ Q/ε0.
ಸಿಗ್ಮಾ ಎ ಬೈ ಎಪ್ಸಿಲಾನ್ ನಾಟ್. ಎರಡನ್ನೂ ಕಂಪೇರ್ ಮಾಡಿರಿ. 2EA ಈಕ್ವಲ್ಸ್ ಟು ಸಿಗ್ಮಾ ಎ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಎ ಕ್ಯಾನ್ಸಲ್ ಆಯಿತು. ಸೊ E ಈಕ್ವಲ್ಸ್ ಟು ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಸೊ ದಿಸ್ ಈಸ್ ರಿಲೇಷನ್ ಬಿಟ್ವೀನ್ ಫೀಲ್ಡ್ ಆ್ಯಂಡ್ ದ ಸರ್ಫೇಸ್ ಡೆನ್ಸಿಟಿ. ಓಕೆ, ಕ್ಲಿಯರ್ ಆಯ್ತಾ? ಇನ್ನೊಂದು ಸರಿ ನೋಡೋಣ ಕ್ವಿಕ್ಕಾಗಿ. ಪ್ಲೇನ್ ಶೀಟ್ ತೊಗೊಂಡಿರಿ, ಪ್ಲೇನ್ ಶೀಟ್ರೊಳಗೆ ಸ್ಮಾಲ್ ಪೋರ್ಷನ್ ತೊಗೊಂಡಿರಿ, ಅದರೊಳಗಿರೋ ಚಾರ್ಜ್ ಡೆನ್ಸಿಟಿ ಸಿಗ್ಮಾ, ಅದನ್ನ ಕ್ಯೂ ಬೈ ಅಂತ ಬರ್ಕೊಂಡಿವಿ. ಸೊ ಚಾರ್ಜ್ ಇನ್ಸೈಡ್ ದಿಸ್ ಏರಿಯಾ ಈಸ್ ಈಕ್ವಲ್ಸ್ ಟು ಕ್ಯೂ ಈಕ್ವಲ್ಸ್ ಟು ಸಿಗ್ಮಾ ಆರ್ ಸಿಗ್ಮಾ ಎ. ಎ ಈಸ್ ಎ ಸರ್ಫೇಸ್ ಆಫ್ ದಿಸ್ ಕನ್ಸಿಡರ್ಡ್ ಏರಿಯಾ. ಓಕೆ, ಸೊ ನೆಕ್ಸ್ಟ್ ಫೀಲ್ಡ್ ಈ ಕಡೆನೂ ಬರುತ್ತೆ, ಈ ಕಡೆನೂ ಬರುತ್ತೆ. ಅಂದರೆ ಟೋಟಲ್ ಫೀಲ್ಡ್ ಎಷ್ಟಾಗುತ್ತೆ? E ಪ್ಲಸ್ E 2E ಇಂಟು ಎ, ಏರಿಯಾ ಆಫ್ ದಿಸ್ ಪೋರ್ಷನ್. ಸೊ ಇಂಟು ಎ ಮಾಡ್ತೀರಿ. ಇದು ಫ್ಲಕ್ಸ್ಗೆ. ಇನ್ನೊಂದು ಫ್ಲಕ್ಸ್ಗೆ ಇನ್ನೊಂದು ಫಾರ್ಮುಲಾ ಗಾಸ್ ಥೆರಮ್. ಗಾಸ್ ಸರ್ಫೇಸ್ ಕನ್ಸಿಡರ್ ಮಾಡ್ಕೊರಿ. ಗಾಸ್ ಸರ್ಫೇಸ್ ಕನ್ಸಿಡರ್ ಮಾಡಿದ ಮೇಲೆ ಚಾರ್ಜ್ ಎನ್ಕ್ಲೋಸ್ಡ್ ಇನ್ ದ್ಯಾಟ್ ಸರ್ಫೇಸ್ ಕ್ಯೂ ಬೈ ಎಪ್ಸಿಲಾನ್ ನಾಟ್. ಕ್ಯೂ ಅಂದರೆ ಏನು ತೊಗೊಂಡಿರಿ? ಸಿಗ್ಮಾ ಎ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ತೊಗೊಂಡ್ರಿ. ಎರಡೂ ಈಕ್ವೇಟ್ ಮಾಡಿರಿ. ಇದು ಈಕ್ವಲ್ಸ್ ಟು ಇದು ಮಾಡ್ಕೊಂಡ್ರಿ ಅಂತಂದ್ರೆ ಎ ಕ್ಯಾನ್ಸಲ್ ಆಯಿತು. 2 ಡಿವೈಡೆಡ್ ಬೈ ಆಗುತ್ತೆ ಸಿಗ್ಮಾ ಬೈ 2 ಇಂಟು ಎಪ್ಸಿಲಾನ್ ನಾಟ್. ಓಕೆನಾ? ಸೊ ದಿಸ್ ಈಸ್ ರಿಲೇಷನ್ ಬಿಟ್ವೀನ್ E ಆ್ಯಂಡ್ ಸಿಗ್ಮಾ ಡ್ಯೂ ಟು ದಿಸ್ ಪ್ಲೇನ್ ಶೀಟ್ಸ್. ಸೊ ಈಗ ನಮ್ಮದು ಕ್ವಶನ್ಗೆ ಬರೋಣ. ನಮ್ಮ ಕ್ವಶನ್ನಾಗ ಏನು ಕೇಳ್ತಾರೆ ಅವರು? ಸೊ ನಮ್ಮ ಕ್ವಶನ್ನಲ್ಲಿ 2 large thin metal plates are parallel and close to each other. 2 large thin metal plates. 2 large thin metal plates are close to each other by a small distance ಅಂತ ಹೇಳಾರ. ಎರಡು ಸೇಮ್ ಅದಂತ. On their inner face, the plates have surface charge densities of opposite signs of the magnitude 17 into 10 to minus 22 ಕೂಲಂ ಪರ್ ಮೀಟರ್ ಸ್ಕ್ವೇರ್. ಚಾರ್ಜ್ ಡೆನ್ಸಿಟಿ ಇನ್ಸೈಡ್ ಎಷ್ಟದಂತ ಇದ್ರದ್ದು ಇನ್ಸೈಡ್ ಚಾರ್ಜ್ ಡೆನ್ಸಿಟಿ ಎಷ್ಟದಂತ 17 ಇಂಟು 10 to minus 22 ಕೂಲಮ್ಸ್ ಪರ್ ಮೀಟರ್ ಸ್ಕ್ವೇರ್ ಅದಂತ. ಓಕೆನಾ? ಸೊ ಚಾರ್ಜ್ ಡೆನ್ಸಿಟಿ ಸಿಕ್ತ. ಚಾರ್ಜ್ ಡೆನ್ಸಿಟಿ ಆದಮೇಲೆ ಮತ್ತೇನು ಕೊಟ್ಟಾರ? ವಾಟ್ ಈಸ್ E? ಫೀಲ್ಡ್ ಕಂಡುಹಿಡಬೇಕು. ಎಲ್ಲೆಲ್ಲಿ ಕಂಡುಹಿಡಬೇಕು? ಇನ್ ದ ಔಟರ್ ರೀಜನ್ ಆಫ್ ದ ಫಸ್ಟ್ ಪ್ಲೇಟ್. ಫಸ್ಟ್ ಪ್ಲೇಟ್ ಯಾವುದು? ಇದನ್ನು ಫಸ್ಟ್ ಪ್ಲೇಟ್ ಅಂತ ಅನ್ಕೋಣ, ಸೆಕೆಂಡ್ ಪ್ಲೇಟ್ ಅನ್ಕೋಣ. ಔಟರ್ ರೀಜನ್ ಅಂದ್ರೆ ಈ ಸೈಡ್, ದಿಸ್ ಸೈಡ್ ಆಫ್ ದ ಫಸ್ಟ್ ಪ್ಲೇಟ್. ಸೊ ಈ ರೀಜನ್ 1 ಅಂತ ತಗೋರಿ. ಆ್ಯಂಡ್ ಔಟರ್ ರೀಜನ್ ಆಫ್ ದ ಫಸ್ಟ್ ಪ್ಲೇಟ್ ಆಯ್ತು. ಇನ್ ದ ಔಟರ್ ರೀಜನ್ ಆಫ್ ದ ಸೆಕೆಂಡ್ ಪ್ಲೇಟ್. ಇದು ಸೆಕೆಂಡ್ ಪ್ಲೇಟ್ ಒಳಗೆ ಔಟರ್ ರೀಜನ್ ಒಳಗೆ ಎಷ್ಟದ ಅಂತ ಫೀಲ್ಡ್ ಕಂಡುಹಿಡಿಬೇಕು. ಇದನ್ನು ಸೆಕೆಂಡ್ ಅಂತ ತಗೋರಿ. ಇವೆರಡರ ನಡುವಿನ ಗ್ಯಾಪ್ನ ಏರಿಯಾನ ರೀಜನ್ನ 2 ಅಂತ ತಗೋಣ, ಇದನ್ನು 3 ಅಂತ ತಗೋಣ. ಸೊ ರೀಜನ್ 1, ರೀಜನ್ 2, ರೀಜನ್ 3. ಸೊ ಔಟರ್ ರೀಜನ್ ಆಫ್ ದ ಫಸ್ಟ್ ಪ್ಲೇಟ್, ಔಟರ್ ರೀಜನ್ ಆಫ್ ದ ಸೆಕೆಂಡ್ ಪ್ಲೇಟ್ ಆ್ಯಂಡ್ ಬಿಟ್ವೀನ್ ದ ಪ್ಲೇಟ್ಸ್, ರೀಜನ್ ಬಿಟ್ವೀನ್ ದ ಪ್ಲೇಟ್ಸ್ ಫೀಲ್ಡ್ ಕಂಡುಹಿಡಿದ್ರಿ ಅಂತ ಹೇಳ್ತಾರೆ. ಸೊ 1, 2, 3 ಕನ್ಸಿಡರ್ ಮಾಡಿದ್ರಿ, ನಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಚಾರ್ಜ್ ಡೆನ್ಸಿಟಿ ಅವ್ರು ಕೊಟ್ಟಾರ. ಹೆಂಗವಂತ ಒಂದ್ರಾಗ ಪ್ಲಸ್ ಇತ್ತಂದ್ರೆ ಇನ್ನೊಂದ್ರಾಗ ಮೈನಸ್ ಅದಂಥದ್ದು ಚಾರ್ಜ್, ಅಪೋಸಿಟ್ ಚಾರ್ಜ್ ಡೆನ್ಸಿಟಿ. ಈಗ ಔಟ್ಸೈಡ್ ದಿಸ್ ಹೆಂಗೆ ಬರುತ್ತೆ? ಚಾರ್ಜ್ ಫೀಲ್ಡ್ ಆಟ್ ರೀಜನ್ 1. ಇಲ್ಲಿಂದ ಒಂದು ಇ ಪ್ಲಸ್ ಬರುತ್ತೆ. ಸೊ ಪ್ಲಸ್ ಇ ಹಿಂಗೆ ಅವೇ ಹೋಗ್ತಿರ್ತದೆ, ಹೌದಾ? ಇಲ್ಲಿ ಸೆಕೆಂಡ್ ಇದ್ರೊಳಗೆ, ಸೊ ಸೆಕೆಂಡ್ರೊಳಗೆ ಮೈನಸ್ ಅದ ಅಂತಂದ್ರೆ ಇದೇನಾಗುತ್ತೆ? ಇನ್ಸೈಡ್, ದೇ ಆರ್ ಗೆಟಿಂಗ್ ಇನ್ಸೈಡ್. ಓಕೆ, ಫೀಲ್ಡ್ ಲೈನ್ಸ್ ಆರ್ ಟುವರ್ಡ್ಸ್ ದ ಚಾರ್ಜ್ ಬರ್ತದೆ. ಇಲ್ಲಿ ಈ ಕಡೆಯಿಂದ ಟುವರ್ಡ್ಸ್ ದ ಚಾರ್ಜ್ ಬರುತ್ತಲ್ಲ. ಸೊ ಈ ಪ್ಲೇಟಿಂದ ಬರುವಂಥ ಫೀಲ್ಡ್ ಟುವರ್ಡ್ಸ್ ದ ಚಾರ್ಜ್ ಬರುತ್ತಾ? ಈ ಪ್ಲೇಟ್ ಈ ಕಡೆ ಬರ್ತದೆ. ಈ ಪ್ಲೇಟ್ ಪ್ಲಸ್ ಅದಂದ್ರೆ ಒಂದು ಹಿಂಗೆ ಹೋಗ್ತಿರುತ್ತೆ, ಇನ್ನೊಂದು ಹಿಂಗೆ ಹೋಗ್ತಿರುತ್ತೆ, ಹೌದಾ? ಸೊ ಹಿಂಗೆ ಹೋಗ್ತಿರ್ತಾವೆ. ಇಲ್ಲೇ ಇದು ದಾಟ್ ಹೋಗುತ್ತೆ. ಇದು ಕ್ಯಾನ್ಸಲ್ ಆಗ್ತಾವೆ. ಪ್ಲಸ್ ಚಾರ್ಜ್, ಫೀಲ್ಡ್ ಡ್ಯೂ ಟು ಪ್ಲಸ್ ಚಾರ್ಜ್ ಆ್ಯಂಡ್ ಫೀಲ್ಡ್ ಡ್ಯೂ ಟು ಮೈನಸ್ ಚಾರ್ಜ್ ಎರಡು ಕ್ಯಾನ್ಸಲ್ ಆಗ್ತಾವೆ. ಸೊ 0 ಆ್ಯಂಡ್ ಫೀಲ್ಡ್ ಆಟ್ 2, ರೀಜನ್ 2 ಈಸ್ ಆಲ್ಸೋ 0. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡೋಣ. ಏನು, ಈ ಪ್ಲೇಟ್ ಇತ್ತು, ಈ ಪ್ಲೇಟ್ ಒಳಗೆ ಪಾಸಿಟಿವ್ ಚಾರ್ಜ್ ಇತ್ತಂದ್ರೆ ಅವೇ ಫ್ರಮ್ ದಿಸ್ ಪ್ಲೇಟ್
ಫೀಲ್ಡ್ ಲೈನ್ಸ್ ಹೋಗ್ತಿರ್ತಾವೆ ಆ್ಯಂಡ್ ಪ್ಲೇಟ್ 2ದೊಳಗೆ ನೆಗೆಟಿವ್ ಚಾರ್ಜ್ ಅದ, ಅದಕ್ಕೆ ಏನು ಬರ್ತಾವೆ ಇನ್ಸೈಡ್ ಟುವರ್ಡ್ಸ್ ದ ಚಾರ್ಜ್ ಬರ್ತಿರ್ತಾವೆ ಫೀಲ್ಡ್ ಲೈನ್ಸ್, ಟುವರ್ಡ್ಸ್ ದ ಚಾರ್ಜ್ ಫೀಲ್ಡ್ ಲೈನ್ಸ್ ಬರ್ತಾವೆ. ಸೇಮ್ ಡೆನ್ಸಿಟಿ ಸೇಮ್ ಚಾರ್ಜ್ ಇರೋದ್ರಿಂದ ಏನಾಗುತ್ತೆ, ಈಚ್ ಫೀಲ್ಡ್ ದೇ ವಿಲ್ ಗೆಟ್ ಕ್ಯಾನ್ಸಲ್. ಸಿಮಿಲರ್ಲಿ ಸೆಕೆಂಡ್ ಪ್ಲೇಟ್ ಒಳಗೆ ಒಂದು ಚಾರ್ಜ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಏನು ಮಾಡುತ್ತೆ, ಫೀಲ್ಡ್ನ ಒಳಗಡೆ ತೊಗೊಂಬರ್ತಾವೆ ಫೀಲ್ಡ್ ಲೈನ್ಸ್ನ. ಇಲ್ಲಿ ಪಾಸಿಟಿವ್ ಚಾರ್ಜಿಂದ ಇರೋಂಥ ಫೀಲ್ಡ್ ಲೈನ್ಸ್ ಹೆಂಗಿರ್ತಾವೆ, ಹೊರಗಡೆ ಹೋಗ್ತಿರ್ತಾವೆ. ಸೇಮ್ ಇರೋದ್ರಿಂದ ಇವು ದೇ ವಿಲ್ ಆಲ್ಸೋ ಕ್ಯಾನ್ಸಲ್ ಈಚ್ ಅದರ್. ಓಕೆ, ಸೊ ಇನ್ನು ಒಳಗಡೆ ಬಂತಲ್ಲ, ಈಗ ರೀಜನ್ 2ದೊಳಗೆ ಹೆಂಗೆ ಕಂಡುಹಿಡಿತೀರಿ, ರೀಜನ್ 1 ರೀಜನ್ 3 ಇದು, ರೀಜನ್ 3 0 ಆಯ್ತು. ಫೀಲ್ಡ್ ಆ್ಯಟ್ ರೀಜನ್ 2. ಸೊ ರೀಜನ್ 2ದೊಳಗೆ ಇವೆರಡು, ಒಂದು ಈ ಕಡೆ ಹೋಗ್ತದೆ, ಪಾಸಿಟಿವ್ ಚಾರ್ಜಿಂದ ಬರೋಂಥ ಫೀಲ್ಡ್ ಅವೇ ಫ್ರಮ್ ದ ಸರ್ಫೇಸ್ ಅಂದರೆ ಈ ಡೈರೆಕ್ಷನ್ನ, ನೆಗೆಟಿವ್ ಚಾರ್ಜಿಂದ ಆಗೋ ಫೀಲ್ಡ್ ಟುವರ್ಡ್ಸ್ ದ ಸರ್ಫೇಸ್ ಅಂದರೆ ಎರಡೂ ಡೈರೆಕ್ಷನ್ ಸೇಮ್ ಅವೆ ಇಲ್ಲಿ. ಬಿಟ್ವೀನ್ ದ ಪ್ಲೇಟ್ಸ್ ಬೋತ್ ದ ಫೀಲ್ಡ್ ಲೈನ್ ಡೈರೆಕ್ಷನ್ ಆಫ್ ದ ಫೀಲ್ಡ್ ಲೈನ್ಸ್ ಆರ್ ಸೇಮ್. ಎರಡು ನೆಗೆಟಿವ್ ಚಾರ್ಜಿಂದನೂ ಈ ಕಡೆನೂ ಹೊಂಟದ, ಪಾಸಿಟಿವ್ ಚಾರ್ಜ್ನೂ ಈ ಕಡೆ ಹೊಂಟದ, ಅಂದರೆ ನಮ್ಮದು ಫೀಲ್ಡ್ 2 ಟೈಮ್ಸ್ ಆಗಿದೆ, ಹೌದಲ್ಲ. ಸೊ 2 ಟೈಮ್ಸ್ ಆಗಬೇಕಂತಂದ್ರೆ ನಮಗೇನು ರಿಲೇಷನ್ ಏನಿತ್ತು, E ಈಕ್ವಲ್ಸ್ ಟು ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. E ಈಕ್ವಲ್ಸ್ ಟು ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಇತ್ತು. ಬಟ್ ಈ ಎಷ್ಟು ಪ್ಲೇಟಿಂದ, 2 ಪ್ಲೇಟಿಂದ ಆಗ್ತದೆ, ಸೇಮ್ ಇಂಟು 2 ಮಾಡ್ತೀವಿ. ಈ ಪ್ಲೇಟಿಂದನೂ ಫೀಲ್ಡ್, ಈ ಪ್ಲೇಟಿಂದನೂ ಫೀಲ್ಡ್, ಎರಡು ಸೇಮ್ ಅದ, ಸೇಮ್ ಚಾರ್ಜ್ ಇರೋದ್ರಿಂದ ಸೇಮ್ ಫೀಲ್ಡ್ ಇರ್ತದೆ. ಸೊ ಇದೇನಾಗುತ್ತೆ, 2 ಇಂಟು ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಆಗುತ್ತೆ. 2 ಕ್ಯಾನ್ಸಲ್, ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಸೊ ಸಿಗ್ಮಾ ಕೊಟ್ಟಿದ್ರ 17 1.7 17. ಓಕೆ, 17 ಇಂಟು 10⁻⁻22 -22 divided by 8.854 into 10⁻⁻12. ಸೊ ಫೀಲ್ಡ್ ಎಷ್ಟು ಬರುತ್ತೆ ಈಗ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 1.92 into 10⁻⁻10 Newton per Coulomb. So this is the value of the field inside region 2. Okay, clear? ಸಿಂಪಲ್ ಅದ ನೋಡ್ರಿ, ಲಾಸ್ಟ್ ಇದ್ದಷ್ಟು ಕಾಂಪ್ಲಿಕೇಶನ್ ಏನಿಲ್ಲ ಅದ್ರೊಳಗೆ. ಇದನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿವಿ ಏನಂತ, ಫೀಲ್ಡ್ ಡ್ಯೂ ಟು ದ ರಿಲೇಷನ್ ಬಿಟ್ವೀನ್ ಫೀಲ್ಡ್ ಆ್ಯಂಡ್ ಚಾರ್ಜ್ ಡೆನ್ಸಿಟಿ. ರಿಲೇಷನ್ ಬಿಟ್ವೀನ್ ಫೀಲ್ಡ್ ಆ್ಯಂಡ್ ಚಾರ್ಜ್ ಡೆನ್ಸಿಟಿ ಬಂತು. ಆಮೇಲೆ ಇದನ್ನು ಅಪ್ಲೈ ಮಾಡಿದ್ವಿ ಇದ್ರೊಳಗೆ. ಈ ಚಾರ್ಜ್ ಡೆನ್ಸಿಟಿ ಮತ್ತು ಈ ಚಾರ್ಜ್ ಡೆನ್ಸಿಟಿ ಎರಡು ಸೇಮ್ ಅದಾವೆ, ಬಟ್ ದೇ ಆರ್ ಇನ್ ಅಪೋಸಿಟ್ ಸೈನ್. ಇದು ಪ್ಲಸ್ ಇತ್ತಂದ್ರೆ ಇದು ಮೈನಸ್. ಈ ಕಡೆ ಈ ಪ್ಲೇಟಿಂದ ಈ ಕಡೆನೂ ಫೀಲ್ಡ್ ಇರುತ್ತೆ, ಈ ಕಡೆನೂ ಫೀಲ್ಡ್ ಇರುತ್ತೆ. ಈ ಪ್ಲೇಟಿಂದ ಈ ಕಡೆನೂ ಫೀಲ್ಡ್ ಇರ್ತದೆ, ಆ ಕಡೆನೂ ಫೀಲ್ಡ್ ಇರುತ್ತೆ. ಬಟ್ ಈ ಪ್ಲೇಟಿಂದ ಪಾಸಿಟಿವ್ ಇರೋದ್ರಿಂದ ಅವೇ ಫ್ರಮ್ ದ ಪ್ಲೇಟ್ ಫೀಲ್ಡ್ ಲೈನ್ಸ್ ಈ ಕಡೆ ಟುವರ್ಡ್ಸ್ ದ ಪ್ಲೇಟ್ ಬರ್ತಿರ್ತಾವೆ. ಸೊ ಇಲ್ಲಿ ಎರಡು ಇದ್ರದ್ದು ಟುವರ್ಡ್ಸ್ ಇದ್ರದ್ದು ಅವೇ ಎರಡು ಕ್ಯಾನ್ಸಲ್ ಆಗ್ತವೆ, ಇದ್ರ ಟುವರ್ಡ್ಸ್ ಇದ್ರ ಅವೇ ಕ್ಯಾನ್ಸಲ್ ಆಗುತ್ತೆ. ಸೊ ದೇರ್ ವಿಲ್ ಬಿ ನೋ ಫೀಲ್ಡ್ ಔಟ್ಸೈಡ್ ಬೋತ್ ದ ಪ್ಲೇಟ್ಸ್. ಔಟ್ಸೈಡ್ ಬೋತ್ ದ ಪ್ಲೇಟ್ಸ್ ದೇರ್ ವಿಲ್ ಬಿ ನೋ ಫೀಲ್ಡ್. ಇನ್ಸೈಡ್ ರೀಜನ್ ಒಳಗೆ ಇದು ಈ ಕಡೆ ಹೋಗ್ತಿರೋದ್ರಿಂದ ಸೇಮ್ ಫೀಲ್ಡ್ 2 ಟೈಮ್ಸ್ ಅಪ್ಲೈ ಆಗುತ್ತೆ. ಸೊ 2 ಇಂಟು ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಮಾಡಿದ್ರಿ, 2 ಕ್ಯಾನ್ಸಲ್ ಆಯಿತು, ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ, ಕ್ಯಾಲ್ಕುಲೇಟ್ ಮಾಡಿರಿ, ಯು ವಿಲ್ ಗೆಟ್ ದ ಫೀಲ್ಡ್ ಬಿಟ್ವೀನ್ region 2. Okay, clear? So this is our end of first chapter exercise. First chapter aliro exercise alliro ಎಲ್ಲ ಕ್ವೆಶ್ಚನ್ ಸಾಲ್ವ್ ಮಾಡಿದ್ವಿ. ಇದರ ವಿತ್ ದ್ಯಾಟ್ ನಾವು ಕೆಲವೊಂದು ಕಾನ್ಸೆಪ್ಟ್, ಅದರ ರಿಲೇಟೆಡ್ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ವಿ. ಇದು ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಟು ಮೀ. ಸೊ ನಿಮ್ಗೆ ಏನೇ ಡೌಟ್ ಇತ್ತಂದ್ರೂ ಕಮೆಂಟ್ ಮಾಡಿರಿ. ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲ ನಿಮಗೇನಾದರೂ ಸೆಷನ್ಸ್ ಬೇಕಾಗಿತ್ತು, 1-to-1 ಸೆಷನ್ಸ್ ಬೇಕಾಗಿತ್ತು ಅಂತಂದ್ರೆ ಅಗೇನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ಮೀ. I can arrange 1-to-1 sessions, online sessions. Okay, so we will meet in the next chapter. Bye.